ವಾ ಸಹ ಸರ್ವವೇತ್ತು ಚ ವಿಭೋ ಭಯೇನ. ಅಲ್ಲಿ ಏನೋ ಹೋದ, ಆಮೇಲೆ ಭಯ ಶುರುವಾಯಿತು. ಈ ಶಿಷ್ಯನೇ ಹೇಳ್ಕೊಡ್ಲಿಲ್ಲ, ಅವ್ರು ಹೇಳ್ಕೊಡ್ತಾರ ಇನ್ನ? ಅವ್ರು ಏನಾಗಿರ್ತಾರೆ? ಇನ್ನೂ ಸ್ಟ್ರಿಕ್ಟ್ ಆಗಿರ್ತಾರೆ. ಯೋಚನೆ ಮಾಡಿದ, ಆದ್ರೆ ಹಠ ಕಲಿಯಲೇಬೇಕು ಅಂತ ಹಠ. ಅವ್ರು ಯಾತಕ್ಕೆ ಭಯ ಅಂದ್ರೆ ಸರ್ವವೇತ್ತು, ಗುರುಗಳು ಸರ್ವಜ್ಞರು ಬೇರೆ. ಆದ್ರಿಂದ ಅವ್ರಿಗೆ ಗೊತ್ತಾದ್ರೆ ಕಷ್ಟ ಅಂತ ಹೇಳಿ ವಿಪ್ರೋಹಂ ಅಂತ ಸೂತ ಅಂತ ಹೇಳಿದ್ ಏನ್ ಮಾಡಿ ಹೇಳ್ಕೊಡೋದಿಲ್ಲ ಅಂತ ಗೊತ್ತಾಯ್ತು. ರೂಲ್ ಅಂದ್ರೆ ರೂಲೇ, ಎಲ್ಲೋದ್ರೂ ಅದೇ ನಡಿಬೇಕು. ವಿಪ್ರಹಂ ಇತಿ ಅವದತ್, ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿಬಿಟ್ಟು, ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿದ. ಅಸ್ತ್ರ ವರಾತಿ ಲೋಭ. ಅದಕ್ಕೆ ಲೋಭ, ಯಾವುದು ಲೋಭ ಅದು? ಅಸ್ತ್ರವರ. ಅಸ್ತ್ರವರ ಸ್ವಾರಸ್ಯ. ಅಸ್ತ್ರ ಬ್ರಹ್ಮಾಸ್ತ್ರ ಬೇಕಿತ್ತಾದ್ರೆ ಮುಖ್ಯವಾಗಿ. ಉಳಿದೇನು ಅಂತ ಓದಿದ್ದ ಹೇಳ್ಕೊಟ್ಟಿದ್ರು. ಆದರೆ ಅಸ್ತ್ರವರ ಅಂತ ಹೇಳಿದ್ರಿಂದ ಬ್ರಹ್ಮಾಸ್ತ್ರ, ಬ್ರಹ್ಮಸ್ತ್ರ, ಇಂತಿಂಥ ಅಸ್ತ್ರಗಳು ಬೇಕು ಅಂತ ಹೇಳಿಬಿಟ್ಟು ಅತಿ ಲೋಭ. ಎಂಥ ಲೋಭ ಅದು? ಅತಿ ಲೋಭ, ಅತ್ಯಂತ ಹೆಚ್ಚಿನ ಆಸೆಗೊಳಗ ದುರಾಸೆ. ಅತಿ ಲೋಭ ಅಂದ್ರೆ ದುರಾಸೆ. ದುರಾಸೆಗೊಳಗಾಗಿಬಿಟ್ಟು ಕಾರಣ ಸುಳ್ಳು ಹೇಳಿದ. ಸುಳ್ಳು ಹೇಳಿದ ಕಾರಣ ಇದು. ಗೊತ್ತಿತ್ತು, ಕನ್ನಡನೇ ಗೊತ್ತಿತ್ತು. ಇಲ್ಲ, ಕನ್ನಡನೇ ಗೊತ್ತಿತ್ತು. ಹಾಗಿದ್ರೆ ಗೊತ್ತಿದ್ದೇ ತಪ್ಪು ಮಾಡೋದು. ಅರ್ಜುನ್ ಏನ್ ಮಾಡ್ತಾನೆ ಈಗ? ಅಚ್ಯುತ ಅನಂತ ಅಂತ ಹೇಳ್ತಾನೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ. ಹೇಳ್ತೀನಿ, ಗೊತ್ತು, ದೇವ್ರು ಹೇಳಿದ್ರೆ ಮಾಡ್ಬೇಕೋ ಬಿಡ ರಥಲಿಸಿದ ಮೇಲೆ ಇಲ್ಲ, ಹೇಳೋವರೆಗೂ ಮಾಡಲಿಲ್ಲ. ಇನ್ನು ಸ್ವಲ್ಪ ಸಂಸ್ಥೆ ಇದೆ, ಉತ್ತರ ಕೊಡೋದು ಶುರು ಮಾಡಿದ. ಅಂದ್ರೆ ಗೊತ್ತಿದ್ರು ಕೂಡ ಏನಾಯ್ತು, ಆ ಪಾಠಲ್ಲಿ ಗೊತ್ತಿದ್ದು, ಈ ಪಾಠಲ್ಲಿ ಗೊತ್ತಿಲ್ಲ. ವಿದುರ ಕೃಷ್ಣ ಮನೆಗೆ ಬಂದ, ಭಾರಿ ಸಂತೋಷ, ಖುಷಿ ಪಟ್ಬಿಟ್ಟು ಏನೋ ಮಾಡಿದ. ಕೊನೆಗೆ ಹೇಳಿದ, ನೀನು ಬಂದಿರೋದು ಯಾತಕ್ಕೆ ನಂಗೆ ಗೊತ್ತಿದೆ, ಸಂಧಿಗೆ ಹೋದಲ್ಲೋ, ಹೋಗಬೇಡ, ಭಾರಿ ದುಷ್ಟರು, ಗೊತ್ತಿರ್ಬೇಕಲ್ಲ, ಹಿಡಿದು ಬಿಟ್ರೆ ಕಷ್ಟ, ಕಟ್ಟಿ ಹಾಕ್ಬಿಟ್ರೆ ಕಷ್ಟ, ಸಭೆಗೆ ಹೋಗಬೇಡ. ಹೇಗಿದೆ ನೋಡಿ, ಗೊತ್ತಿದೆ, ಎಲ್ಲ ಗೊತ್ತಿದೆ. ಆ ಮಾತು ಹೇಳುತ್ತೆ. ಈ ಕಡೆಗೆ ಜ್ಞಾನ ಇದೆ, ಆ ಕಡೆಗೆ ಇದೆ, ಅದಾಗುತ್ತೆ. ರುಜುಗಳಿಗೆ ಮಾತ್ರ ಏನಾಗೋದಿಲ್ಲ, ಅಪ್ಲಿಕೇಶನ್ ಇರುತ್ತೆ. ಬಹಳ ಅಪೂರ್ವ. ಅದೆಲ್ಲ ಅರ್ಥ ಮಾಡಿಕೊಟ್ರೆ ಒಂದೇ ಇದರಲ್ಲಿ ಕೃಷ್ಣ ಅಂತ ಗೊತ್ತಿದೆ, ನಾರಾಯಣ ಅಂತ ಗೊತ್ತಿದೆ, ಅಚ್ಯುತ ಅಂತ ಕರೀತಾನೆ. ಅಚ್ಯುತ ಅಂತ ಕರೆದ ಮೇಲೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕೋ ಇಲ್ವೋ ಪ್ರಶ್ನೆ ಉತ್ತರ ಕೇಳಿ. ಆದ್ರೆ ಕೃಷ್ಣ ಗೊತ್ತಾಗಲ್ಲ ಅಂತ ಹೇಳಿಲ್ಲ, ಅನುಗ್ರಹ ಮಾಡಿ ಹೇಳಿದ. ಅದೇ ಕಾರುಣ್ಯ ಅಂದ್ರೆ ಅದೇ. ಇಂಥ ಪ್ರಶ್ನೆ ನಮಗೂ ಅಷ್ಟೇ. ಇವತ್ತು ರೂಲ್ ಗೊತ್ತಿದ್ದವರೇ ಬ್ರೇಕ್ ಮಾಡೋದು, ರೂಲ್ ಗೊತ್ತಿಲ್ಲ ಬ್ರೇಕ್ ಮಾಡೋ. ಯಾರಿಗೆ ರೂಲ್ ಗೊತ್ತಿಲ್ಲ? ಗೊತ್ತಿದ್ರೆ ಬ್ರೇಕ್ ಅಂತ ಕರೆಯೋದೇ ಇಲ್ಲ. ರೂಲ್ ಗೊತ್ತಿದ್ದೇ ಬ್ರೇಕ್ ಮಾಡೋದು. ಗೊತ್ತಾಯ್ತಾ? ಆದ್ರಿಂದ ಗುಂಡಾಗಳಿಗೂ ಗೊತ್ತು, ಇವರಿಗೂ ಗೊತ್ತು. ದುರ್ಯೋಧನ ಕೂಡ ಏನ್ ತಿಳ್ಕೊಂಡಿದ್ದೀರಾ, ಎಕ್ಸ್ಟ್ರಾಡಿನರಿ ಇದ್ದಾನೆ ಅಂತ ಗೌರವ ಬರಲಿಲ್ಲ. ಇವರಿಗೆ ಆ ವಿಷಯದಲ್ಲಿ ಗೊತ್ತು, ಆದ್ರೆ ಈ ಮಾತನ್ನು ಯಾಕೆ ಕೇಳಬೇಕು ಅಂತ ಪ್ರಶ್ನೆ. ಅದ್ಯಾತಕ್ಕೆ ಯಶೋದೆ ಕೃಷ್ಣ ದುಷ್ಯರೂಪ ತೋರಿಸ್ತಾ, ಸ್ವಲ್ಪ ಹೊತ್ತಿಗೆ ನನ್ನ ಮಗು ಎತ್ಕೊಂಡ್ಬಿಟ್ರೆ ಮತ್ತೆ ಹೋಗ್ಬಿಟ್ಟು. ಅರ್ಥ ಆಯ್ತಾ? ಇನ್ನು ಬೇಕಾಷ್ಟು ಪ್ರಸಂಗ ಬರುತ್ತೆ. ಕೃಷ್ಣ ಹೋಗಿ ಬಂದು ಅದಿತಿ ಕರ್ಣ ಕುಂಡಲ ಕೊಡ್ತಾನೆ, ನರಕಾಸುರನ ಕೊಂದುಬಿಟ್ಟು. ಅಮ್ಮ ನೀವು ಎಂತ ನಾರಾಯಣ ಸ್ತೋತ್ರ ಮಾಡ್ತಾನೆ, ಕೃಷ್ಣ ನಮಸ್ಕಾರ ಮಾಡ್ತಾನೆ, ದೀರ್ಘಾಯುರ್ಭವದ ಆಶೀರ್ವಾದ ಮುಗಿದೋಯ್ತು. ಆಯ್ತಾ? ಅಂದ್ರೆ ಎಷ್ಟು ಆಶ್ಚರ್ಯ ಅಂದ್ರೆ ಇವರೆಲ್ಲ ನಮಗೆ ನಿತ್ಯ ಜೀವನದಲ್ಲೇ ನಡೆಯೋದು. ಇವೆಲ್ಲ ಕೂಡ ಗೊತ್ತಿದ್ದೇ ತಪ್ಪಾಡ್ತೇವೆ, ನಮಗೆ ಗೊತ್ತಿರುತ್ತೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಅದು ಅದೇ ಅಂತ ಅಜ್ಞಾನಕ್ಕೆ ಏನು ಕಾರಣ? ಅತಿ ಲೋಭ. ಅದೇ ಯಾತ ಮನುಷ್ಯ ಪಾಪ ಮಾಡ್ತಾನಂದ್ರೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಚನೋ ಮಹಾಪಾಪ ವಿದ್ಯೇನ ಅರ್ಜುನ ಪ್ರಶ್ನೆ ಕೇಳಿದ, ಯಾಕೆ ಮನುಷ್ಯ ಪಾಪ ಮಾಡ್ತಾನೆ? ಲೋಭ. ಕಾಮ ಏಷ ಕ್ರೋಧ ಏಷ. ಕ್ರೋಧ ಲೋಭ ಅವೆಲ್ಲ ಲಿಂಕ್. ಗೊತ್ತಾಯ್ತಾ? ಮನುಷ್ಯ ದುರಾಸೆಗೊಳಗಾಗಿ ಏನ್ ಮಾಡ್ತಾನೆ? ಕಾಮ ಶಬ್ದಕ್ಕೆ ಏನರ್ಥ? ದುರಾಸೆ ಅಂತಾನೆ ಅರ್ಥ. ದುರಾಸೆಗೊಳಗಾಗಿ ಕಾರಣ ರೀತಿ ಮಾಡದ. ಸ್ವಲ್ಪ ಅದೇನು ಕೃಷ್ಣ ಹೇಳಿದ್ದಾನೆ ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಅದು ಯಾರು ಮಾಡಿರೋದು? ಅರ್ಜುನ ಕೇಳಿದ್ದೇನಂತ? ಕೃಷ್ಣ ಏನು ಆಶ್ಚರ್ಯ, ಹೀಗಿದ್ರೆ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ. ಅನಿಚ್ಛನ್ನಪಿ ವಾರ್ಷ್ಣೇಯ. ತಪ್ಪು ಮಾಡೋ ಇಚ್ಛೆ ಇಲ್ಲ, ತಪ್ಪು ಯಾಕೆ ಮಾಡ್ತಾನೆ? ಗೊತ್ತಾಯ್ತಾ? ವಾರ್ಷ್ಣೇಯ ಏನ್ ಬಲಾದಿವ ನಿಯೋಜಿತ. ಒತ್ತಾಯಕ್ಕೊಳಗಾಗಿ ಮನಸ್ಸಿನೊಳಗೇನೆ ಒಂದು ಒತ್ತಡ ಬರುತ್ತೆ. ಏನಂದ್ರೆ ಅತಿ ಲೋಭ. ಲೋಭಕ್ಕೊಳಗಾಗಿ ಕೆಲಸವನ್ನು ಮಾಡ್ತಾನೆ. ಎಲ್ಲ ಕಡೆ ಎಲ್ಲೆಲ್ಲ ತಪ್ಪು ಮಾಡಿರ್ತಾನೋ ಏನಿರುತ್ತೆ ಕಾಮನ್ ಫ್ಯಾಕ್ಟರ್ ಅಲ್ಲಿ? ದುರಾಸೆ. ಆದ್ರಿಂದ ಹಾಗೆ ದೇವತೆಗಳಿಗೂ ತಪ್ಪಲಿಲ್ಲ. ಅದಕ್ಕೆ ರುಚಿಗಳನ್ನು ಬಿಟ್ಟರೆ ಬಿಡೋದು ಅದೆಲ್ಲ ದುರಾಸೆ ಅಂತ ಹೆಸರಿಗೆ. ಅಭಿಮಾನಿ ದೈತ್ಯ ಅಂತ ಅರ್ಥ. ಅದು ಜಡಕ್ಕೆ ಶಕ್ತಿ ಇಲ್ಲ, ಜಡ ಏನು ಮಾಡೋದಿಲ್ಲ. ಅದೇನದು? ಕಲ್ಲು ಹೊಡಿಲಕ್ಕೆ ಬರೋ ತಗೊಂಡು ಹೊಡಿಬೇಕು. ಅದನ್ನ ಕಲ್ಲು ತಾನೇ ಬಂದು ಹೊಡಿಯೋದಿಲ್ಲ, ಪೆಟ್ಟು ಬಿದ್ದಿದ್ದು ಕಲ್ಲಿಂದಾನೆ. ಬಟ್ ಹೊಡಿಲಿಕ್ಕೆ ಯಾರು ಬೇಕು? ರೆಕಾರ್ಡ್ ಆಗ್ಬೇಕು, ಕಲ್ಲಿನೆಟ್ಟು ಅಂತ ರೆಕಾರ್ಡ್ ಆಗುತ್ತೆ. ಆದರೆ ಎಸ್ತಿದ್ದು ಒಬ್ಬರಿದ್ದಾರೆ. ಅದೇ ರೀತಿಯ ಕಾಮಾಭಿಮಾನಿ ದೈತ್ಯ, ಕ್ರೋಧಾಭಿಮಾನಿ ದೈತ್ಯ. ದೈತ್ಯರುಗಳೆಲ್ಲ ಏನು ಮಾಡ್ತಾರೆ? ಪೀಡಿಸ್ತಾರೆ. ಅದರಿಂದ ಸೂರ್ಯಾವತಾರನಾದ ಅವನಿಗೂ ಕೂಡ ಬೆಳಕು ಕೂಡ ಅವನಿಗೇನೆ ಏನು ಬಂತು? ಅಜ್ಞಾನದ ಕತ್ತಲೆ ಕವಿತು. ಏನ್ ಹೇಳಿದ?
ಸುಳ್ಳಲ್ಲ ಅದು. ಮತ್ತೆ ಅದು ಬೇರೆ, ಅದರಲ್ಲೂ ತಾರತಮ್ಯ, ತಪ್ಪಿನಲ್ಲೂ ತಾರತಮ್ಯ. 100 ಬರಲಿಲ್ಲ, 99ರಿಂದ ಹಿಡಿದು ಎಷ್ಟು ಬಂದರೂ ಕೂಡ ಒಂದು ಕಡಿಮೆ ಆಯ್ತಲ್ಲ, ಆ ಥರ ಒಂದು ಕಡಿಮೆ ಎರಡು ಕಡಿಮೆ ಆದಾಗೆ ಅವರು ತಾರತಮ್ಯ ತಕ್ಕಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅಂತೂ ಅದೇನಂತೆ ವಿಪ್ರೋಹಂ ಅಂತ ಹೇಳಿದ. ಯಾಕೆ ಅವ್ರು ಯಾರ್ಯಾರು ಧೈರ್ಯ ಹೇಳ್ಕೊಡ್ತಾರೆ? ಕ್ಷತ್ರಿಯ ಹೇಳ್ತಿ ಹೇಳ್ಕೊಡೋದಿಲ್ಲ. ಅದಕ್ಕೆ ಹೊಡೆಯಕ್ಕೆ ಬಂದರು, ಕ್ಷತ್ರಿಯ ಹೊಡೆಯಕ್ಕೆ ಬಂದಿದ್ದಾರೆ, ಉಳಿದವ್ರಿಗೆ ಅಧಿಕಾರ ಇಲ್ಲ. ಏನಂತ ಹೇಳ್ಬೇಕಾತೀಗ? ಬ್ರಾಹ್ಮಣ ಅಂತ ಬೇರೆ ದಾರಿ ಇಲ್ಲ, ಹೇಳ್ಕೊಬಿಟ್ಟ ಬ್ರಾಹ್ಮಣ ಅಂತ ಹೇಳ್ಕೊಟ್ಟ. ಹಾ, ಯಾರಿಗೆ ಯಾವ್ದು ಲೋಭನೆ ಬಂದು ಏನ್ ಬಂತು? ಕೃಪಾ ಬಂತು. ಎಂತ ಕೃಪೆ ಬಂತು? ಇವ್ರಿಗೆಲ್ಲ ಏನಾಗಬಾರ್ದು, ಇವ್ರಿಗೆ ಕೆಟ್ಟದಾಗಬಾರ್ದು, ಅದೊಂದು ಆಸೆ. ಮತ್ತೆ ಗೊತ್ತಾಯ್ತಾ? ನಮ್ಮವ್ರಿಗೆ ಕೆಟ್ಟದಾಗಬಾರ್ದು ಈ ಭಾವನೆ ಬಂತಷ್ಟೇ, ಒಂದು ಆಸೆ ಶುರುವಾಯ್ತಲ್ಲ, ಆಸೆನೇ ಹಾಳು ಮಾಡೋದು. ಸರ್ವವೇತ್ತುಶ್ಚ ವಿಭೋರ್ಭಯೇನ ವಿಪ್ರೋಹಮಿತ್ಯವದಸ್ತ್ರವರಾತಿ ಲೋಭಾತ್ ಜಾನನ್ನಪಿ ಪ್ರದದೌ ವಶ್ಯ ರಾಮೋ. ಕಾಪಿ ಪಕ್ಕದಲ್ಲಿ ಹೊಡೆದು ಹಿಡ್ಕೊಂಡು ಹೋಗಿರ್ತಾರೆ, ಇನ್ನೊಬ್ರು ಕಾಪಿ ಹೊಡಿತಾ ಕೂತಿರ್ತಾರೆ, ಆಗಲೇ ಮತ್ತೆ ರೆಡಿಯಾಗಿರ್ತಾರೆ. ಯಾಕೆ? ನಾನು ಸಿಗ್ಲಿಕ್ಕಿಲ್ಲ, ಅವನು ಸಿಕ್ಕ, ನಾನೇ ಸಿಕ್ಕಿದ್ರೆ ನೇಮ ಇದು, ಈ ಥರ ಯೋಚನೆ ಮಾಡ್ತಾರೆ. ಅದೇ ರೀತಿ ನಡೆದಿತ್ತು ಈ ಸುಳ್ಳು. ದೇವರೇನೆ ಅಕಸ್ಮಾತ್ ಗೊತ್ತಾದ್ರೂ ಹೋಗ್ಲಿ, ದೇವರು ಸತ್ಯದಾಗಲಿ, ಆ ಥರ ಒಂದು ಚಾನ್ಸ್ ತಗೊಳಕ್ ಹೋಗ್ತಾರೆ. ಅದು ಇನ್ನೂ ಹೆಚ್ಚು ಅಪಾಯಕರಣ. ಜಾನನ್ನಪಿ ಪ್ರದದೌ ವಶ್ಯ ರಾಮೋ ದಿವ್ಯಾನಿ ಅಸ್ತ್ರಾಣಿ. ಪರಶುರಾಮರು ಗೊತ್ತಿರಲಿಲ್ಲ ಅಂತ ಕೇಳಿ, ಜಾನನ್ ಗೊತ್ತಿದ್ದೇ ಮಾಡಿದ್ರು. ಪ್ರದದೌ ವಶ್ಯ ರಾಮ ದಿವ್ಯಾನಿ ಅಸ್ತ್ರಾಣಿ ಅಖಿಲಾನಿ ಅವ್ಯಯಾತ್ಮ. ಹೇಳಿದ ಸ್ಥಳ ಕೊಟ್ಟು ಇದು ಬೇಕಾ ಕೊಡ್ತು ಕೊಡ್ತಾ 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 ಹೋದ್ರು. ಅವ್ಯಯಾತ್ಮ ಎರಡು ಪದ ಉಪಯೋಗಿಸ್ತಾರೆ. ಪರಶುರಾಮದೇವರ ಅಜ್ಞಾನನೂ ಇಲ್ಲ. ಯಾಕೆ? ಅಜ್ಞಾತ ಅಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಅಜ್ಞಾನದ ಹೆಸರೇ ಇಲ್ಲ ದೇವರಿಗೆ. ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಲ್ಲ ವಾಕ್ಯಗಳಿವೆ. ಮತ್ತೆ ಅದೇನೋ ಮೂಲ ರೂಪದಲ್ಲಿ ಇರ್ಬೋದು, ಅವತಾರದಲ್ಲಿ ಅಂದ್ರೆ ಅವ್ಯಯಾತ್ಮ. ಅವ್ಯಯ ಆತ್ಮ ದೇಹೋಪಿ ಯಶತಃ ಅವ್ಯಯಾತ್ಮ. ಆಚಾರ್ಯ ಒಂದ್ಸತಿ ಭಾಷೆ ಬರೆದು ಬಿಡ್ತಾರೆ ಗೀತಾದಲ್ಲಿ, ಅದನ್ನು ಸೇರಿಸ್ಕೋಬೇಕು. ಆತನ ದೇಹವು ಕೂಡ ಹೇಗೆ ಜ್ಞಾನಾನಂದಮಯ, ಆದ್ದರಿಂದ ಆ ಕಾರಣಕ್ಕೂ ಅದು ಬರಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಹೇಳ್ಕೊಟ್ಟ. ಯಾತಕ್ಕೆ? ಪ್ರದದು ಭಾರಿ ಕೊಡ್ಬೇಕಾದ್ರೆ ಏನು ಗೊತ್ತಿಲ್ಲ ಅಂಬ ಕೊಟ್ಟರು. ಬ್ರಾಹ್ಮಣನಿಗೆ ಹೇಳ್ಬೇಕಾದ್ರೆ ಹೇಗೆ ಹೇಳಿದ್ರು ಹಾಗೆ ಹೇಳಿದ್ರು. ಯಾಕೆ ಅಂತ ಪ್ರಶ್ನೆ. ಅದು ಅಲ್ಲಿ ದ್ರೋಣಾಚಾರ್ಯ ಬಂದಾಗ ಒಂದು ಪುತ್ರ ಕೊಟ್ಟಿದ್ರಾಗ, ಅದೇ ಅಲ್ಲ ಇನ್ನೊಂದು ಕಾರಣ ಕೊಡ್ತಾರೆ ಈಗ. ಅಸ್ತ್ರಜ್ಞ ಚೂಡಾಮಣಿಮಿಂದ್ರ ಸೂನುಂ ವಿಶ್ವಸ್ಯ ಹಂತುಂ ಧೃತರಾಷ್ಟ್ರಪುತ್ರ ಏನಂ ಸಮಾಶ್ರಿತ್ಯ ದೃಢೋ ಭವೇತ ಇತ್ಯದಾತ್ ಜ್ಞಾತ್ವೈವ ಅಸ್ತ್ರಮಸ್ಮೈ ರಮೇಶಃ. ಇದು ಮುಖ್ಯವಾದ ಕಾರಣ. ಅಸ್ತ್ರಜ್ಞ ಚೂಡಾಮಣಿಂ ಇಂದ್ರಸೂನುಂ ವಿಶ್ವಸ್ಯ ಹಂತುಂ ಧೃತರಾಷ್ಟ್ರಪುತ್ರ ಏನಂ ಸಮಾಶ್ರಿತ್ಯ ದೃಢ ಭವೇತ ಇತಿ ಅದಾತ್ ಜ್ಞಾತ್ವಾ ಏವ ಅಸ್ತ್ರಂ ಅಸ್ಮೈ ರಮೇಶಃ. ಆ ಕಾಮನ್ ಫ್ಯಾಕ್ಟರ್ ಸ್ವಲ್ಪ ಇದೆ ಹಿಂದೆ ಹೇಳಿದ್ದು. ಸ್ಪೆಷಲ್ ಒಂದಿದೆ. ಈಗ ದುರ್ಯೋಧನ 2 ಭಯ ಇದೆ ಈಗ ಪಾಂಡವರ ಮೇಲೆ. ಧರ್ಮರಾಜ 3 ಜನ ಲೆಕ್ಕ ಇಲ್ಲ ಅವನಿಗೆ. ಇವ್ರು 3 ಇಬ್ಬರು ಪ್ರಧಾನ, ಭೀಮಸೇನ ಮತ್ತು ಅರ್ಜುನ. ಆ ಭೀಮನನ್ನ ಏನು ಮಾಡೋ ಭಾರಿ ಕಷ್ಟ ಇದೆ. ಜೊತೆ ಅರ್ಜುನ ಬೇರೆ ಇದ್ದಾನೆ, ಅದು ಆ ಯೋಚನೆ ಇತ್ತು ಅವರಿಗೆ. ಈ ಕರ್ಣ ಬಂದ, ಈ ಕರ್ಣನ ಪರಾಕ ಹೇಳ್ಕೊಟ್ಬಿಟ್ರೆ, ಇವ್ರ ಅಸ್ತ್ರವಿದ್ಯೆಯನ್ನು ನೋಡಿ ದುರ್ಯೋಧನ ಏನು ಬರುತ್ತೆ ಈಗ, ಇವ್ರನ್ನ ಆಶ್ರಯಿಸಿಬಿಟ್ರೆ ಅರ್ಜುನ ಗೆಲ್ಲಬಹುದು. ಆದ್ದರಿಂದ ದ್ವೇಷ ಅವ್ನು ಕಂಟಿನ್ಯೂ ಆಗಬೇಕು. ಯೋಗ್ಯರಿಗೆ ಪರಮಾತ್ಮ ಸಾಧನೆ ವಿಶ್ವಾಸ ಹುಟ್ಟಿಸ್ತಾನೆ ಒಳ್ಳೆ ಮಾರ್ಗದಲ್ಲಿ. ಅಯೋಗ್ಯರಿಗೆ ಏನು ಮಾಡ್ತಾನೆ? ಅವರ ಸಾಧನೆಯನ್ನು ವಿಶ್ವಾಸ ಹುಟ್ಟಿಸ್ತಾನೆ. ಹೀಗಾಗಿ ಸಾಧನೆ ಅಂದ್ರೆ ಅದೇನೆ, ಅವ್ರವ್ರ ದಾರಿ ಮುಂದೆ ಹೋಗ್ತಾ ಬರ್ತಾರೆ. ಗೊತ್ತಾಯ್ತಾ? ಯಾವ ಊರ ಕಡೆ ಹೋಗ್ತಾರ ಊರ ಹತ್ರ ಆಗ್ಬೇಕಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಅದೇ ಸಾಧನೆ ಆಗೋದು. ಅದಕ್ಕೆ ಪ್ರಯಾಣ ಅಂತ ಕರೀತಾರೆ. ಎಲ್ಲರದು ಪ್ರಯಾಣ. ಎಲ್ಲಿಗೆ ವೈಕುಂಠಕ್ಕೆ ಪ್ರಯಾಣ ಆಗ್ಬೇಕೀಗ, ಅವರಿಗೆ ತಪಸ್ಸಿ ಪ್ರಯಾಣ ಆಗುತ್ತೆ. ಅದಕ್ಕೆ ತಕ್ಕಂಥ ಸಾಧನೆ ವೆರಿ ಮೊಮೆಂಟ್ ಮಾಡಿಸ್ತಾನೆ ದೇವ್ರು, ನೆನ್ಪಿಟ್ಕೋಬೇಕು. ಇವತ್ತು ಗಾಳಿ ಹೋಗ್ತಾ ಇದೆ ಒಂದು ಕಡೆ, ಚಕ್ರ ವೆರಿ ಸೆಕೆಂಡ್ ಏನಾಗ್ತಾ ಇದೆ ಈಗ, ಆ ಕಡೆಗೆ ಹೋಗ್ತಾ ಇದೆ ಮುಂದೆ. ನಮ್ಮ ಗುರಿ ಕಡೆ ಸಾಧನೆ ಹೇಗೆ ಹೋಗುತ್ತಾ ಹಾಗೆ ನಮ್ಮ ಪ್ರತಿ ಕಾರ್ಯಗಳು ಕೂಡ ಎಲ್ಲಿ ಹೇಳ್ಕೊಂಡು ಹೋಗುತ್ತೆ, ಅದೇ ಗುರಿಗೆ ಹೇಳ್ಕೊಂಡು ಹೋಗುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ಸಾಧನೆ ಯಾವಾಗಲೂ ಮಾಡೋದಿಲ್ಲ ನಾವೀಗ, ಸುಮ್ಮನೆ ಕೊಡ್ತಾರೆ, ಅದು ಒಂದು ಸಾಧನೆ. ಮತ್ತೆ ಯಾತಕ್ಕೆ ಮಾಡಲಿಲ್ಲ, ಅದು ಬೇರೆ ಪಾಯಿಂಟ್ ಬಂತೀಗ. ಆನ್ಸರ್ ಮಾಡಲಿಲ್ಲ ತಾನೇ, ಹೋಯ್ತು ಅಲ್ಲಿಗೆ, ಮಾರ್ಕ್ಸ್ ಕಳ್ಕೊಂಡ. ಅಷ್ಟು 6 ಆನ್ಸರ್ 5 ಮಾಡ್ದ, ಒಂದು ಮಾಡಿ ಅದು ಅಷ್ಟು ಮಾರ್ಕ್ಸ್ ಕಳ್ಕೊಂಡ. ಇವತ್ತು ನಾವು ಸುಮ್ಮನೆ ಕೂತ್ರು ಏನಾಯ್ತು, ಸಾಧನೆನೇ ಅದು. ತಪ್ಪು ಮಾಡಿದ್ರು ಸಾಧನೆ, ಸರಿ ಮಾಡಿದ್ರು ಸಾಧನೆ. ತಪ್ಪು ಮಾಡಿದ್ರು ಸಾಧನೆ. ಯಾಕೆ? 2 ರೀತಿ ಸಾಧನೆ. ಕೆಟ್ಟವರು ತಪ್ಪು ಮಾಡಿದ್ರೆ ಡೈರೆಕ್ಟ್ ಹಾಕೊಂಡು, ಇವರು ತಪ್ಪು ಮಾಡಿದ್ರೆ ಏನಾಗುತ್ತೆ, ಇವರು ತಪ್ಪು ಮಾಡಿದ್ರೆ ಅಧಿಕ ಪುಣ್ಯ ನಾಶ ಆಗುತ್ತೆ. ಅಧಿಕ ಪುಣ್ಯ ನಾಶ ಆಗ್ಬೇಕು ಅವ್ರದೆಲ್ಲ. ಅಲ್ಲ, ಇವರಿಗೆ ಯೋಗ್ಯರಿಗೆ ಹೇಳ್ತಿರಂತ, ಯೋಗ್ಯರಿಗೆ ಭಾರಿ ಯೋಗ್ಯರಿಗೆ
ಉಳಿದವ್ರಿಗೆಲ್ಲ ಹೇಳಿಲ್ಲ. ತಪ್ಪು ಮಾಡಿದ್ರೆ ಪಾಪನೇ, ಅದಿಲ್ಲೇ ಇಲ್ಲ. ಯೋಗ್ಯರು, ಭಾರಿ ಯೋಗ್ಯರು ತಪ್ಪು ಮಾಡಿದ್ರೆ ಅದು ಸಾಧನೆ. ಯಾತಕ್ಕೆ ಸಾಧನೆ ಅಂದರೆ ಅಧಿಕ ಪುಣ್ಯವನ್ನ ಕಳ್ಕೋಬೇಕು ಅವ್ರು. ಅಧಿಕ ಪುಣ್ಯ ಕಳ್ಕೊತಾರೆ ಅಷ್ಟೇ. ಅಲ್ಲಲ್ಲ, ಆನಂತರ ಅದಕ್ಕಲ್ಲ. ಯಾವುದಕ್ಕದು ಸೋತ್ತಮ ದ್ರೋಹ ಮಾಡಿದ್ರೆ ಆನಂತರ. ಎರಡು ವ್ಯತ್ಯಾಸ ಇದೆ. ತಪ್ಪು ಮಾಡೋದು ಬೇರೆ, ಸೋತ್ತಮ ದ್ರೋಹ ಮಾಡೋದು ಬೇರೆ. ಕೆಲವು ತಪ್ಪುಗಳಿಗೆ ಏನು ಶಿಕ್ಷೆ? ಏನು ಶಿಕ್ಷೆ? ಕೆಲವು ತಪ್ಪುಗಳಿಗೆ ಅಧಿಕ ಪುಣ್ಯ ಕಳ್ಕೊಳ್ಳೋದಷ್ಟೇ. ಅದು ಇದಕ್ಕೆ ಕಾರಣ ಆಗೋದಿಲ್ಲ. ಆದರೆ ಕೆಲವು ಪುಣ್ಯ, ಕೆಲವು ಪಾಪಗಳಿಗೆ ಮುಕ್ತಿಯಲ್ಲಿ ಆನಂದ ಹ್ರಾಸ ಆಗುತ್ತೆ. ಎಷ್ಟು ವೆರೈಟಿ ಇದೆ ಇದೆಲ್ಲ ನೋಡಿದಾಗ. ಎಷ್ಟು ಸಾಧನೆ ಜಾಗರೂಕರಾಗಿರ್ಬೇಕು. ಸಂಧ್ಯಾ ಒಂದೇ ಕ್ಲಾಸ್ ಮಾಡೋ ಅವಕಾಶ ಕಳ್ಕೊಂಡು ಅವತ್ತಿನ ದಿವಸ ಒಂದು ಮೈನಸ್ ಆಯ್ತು ಆಗಲೇ. ಇನ್ನೊಂದಿದೆ, ಈ ಸಿ ಇ ಟಿ ಅದು ಈಗ ಆಗಿದೆ ಗೊತ್ತಿಲ್ಲ. ಸಿ ಇ ಟಿಯಲ್ಲಿ ಏನು ಮಾಡ್ತಾ ಇದ್ರು, ಒಂದು ತಪ್ಪು ಆನ್ಸರ್ ಬರೆದ್ರೆ ರೈಟ್ ಆನ್ಸರ್ ಬಂದು ನೆಗೆಟಿವ್ ಬರ್ತಿತ್ತು. ಅದು ಪಾಪ ಪುಣ್ಯ ಅಲ್ಲ. ಈ ಈ ಈ ಮತ್ತೆ ಈಗಲೇ ಹೇಳಿದ್ನಲ್ಲ, ಆ ರೀತಿ ಎಷ್ಟೋ ನಮ್ಮ ಪುಣ್ಯಗಳು ವಾಶ್ಔಟ್ ಆಗಿರುತ್ತೆ. ಏನು ಮಾಡಿ ತಪ್ಪು ಮಾಡಿಬಿಟ್ಟು. ಅರ್ಥ ಆಯ್ತಾ? ಯೋಗ್ಯರಿಗೆ ಅನೇಕ ಪಾಪ ಹೋಗಿರುತ್ತೆ, ಏನು ಮಾಡಿ ಒಳ್ಳೆಯದನ್ನು ಮಾಡಿಬಿಟ್ಟು. ಕೆಲವು ಪಾಪ ಕಾರ್ಯ ಮಾಡಿರ್ತಾರೆ. ಉದಾಹರಣೆಗೆ, ಯಾರೋ ದೊಡ್ಡವರ ಸೇವೆಗೋಸ್ಕರ ಹೊರಟದ್ದಾರೆ, ಗೊತ್ತಾಗಲಿ ಕೆಲವು ಪ್ರಾಣಿಗಳು ತುಳಿದು ಸತ್ತೋದು. ಅದು ಹೊರಟು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಪಾಪ ಏನಾಗಲಿಲ್ಲ, ಅದು ಪಾಪ ಆಗಲೇ ಇಲ್ಲ ಅವನಿಗೆ. ಯಾಕೆ? ಪಾಪ ಮಾಡೋ ಉದ್ದೇಶ ಅವನಿಗಿಲ್ಲ. ಅವ್ರಿಗೆ ಅನುಕೂಲ ಸೇವೆ ಮಾಡೋ ಅನುಗ್ರಹ ಇದೆ, ಇದು ಗೊತ್ತಿಲ್ಲ ಅವನಿಗೆ. ಅವಾಗ ಏನು ಮಾಡ್ದ, ಯಾರು ಹೋಗ್ತಾ ಹೋದ್ರೆ ಕಾಲು ತುಳಿದು ಬಿಡ್ತಾನೆ. ಪಾಪ ಬರಲಿಲ್ಲ, ಯಾತಕ್ಕೆ? ತುಳಿಯೋ ಉದ್ದೇಶ ಅವನಿಗಿಲ್ಲ. ಅದು ಅರ್ಜೆಂಟಿಗೆ ಯಾರೋ ಮಗು ಬಿಡುತ್ತದೆ, ಎತ್ತಬೇಕಾಗಿದೆ. ಅವನು ಹೊರಟ ತುಳಿಸ್ಕೊಂಡವ್ರು ಏನಂತಾನೆ, ಹೋಗಿ ಯೋಚನೆ ಮಾಡಬೇಡ ಹೋಗು ಅಂತ ಹೇಳ್ತಾರೆ. ನೋವಾಗಿ ಏನಾಗಿದ್ರು ಕೂಡ ಹೇಳ್ತಾ ಯೋಚನೆ ಮಾಡಬೇಡ. ಯಾಕೆ? ಪಾಪದ ಉದ್ದೇಶ ಒಳ್ಳೇದಿದೆ, ಹೋಗು ಅಂತ ಹೇಳ್ತಾ. ಅವು ಗಾಯ ಆಗೋದು ಕೆಲಸ ಅಲ್ಲ, ಗಾಯನೇ ಆಗ್ಬೋದು. ಆದರೆ ಏನು ಮಾಡ್ತಾನೆ ಅವನು, ತಡ್ಕೋತಾರೆ. ಪಾಪ ಆಗಲೇ ಇಲ್ಲ. ಪಾಪ ಪುಣ್ಯದ ಲೆಕ್ಕ ಸುಲಭ ಅಲ್ಲ, ಭಾರಿ ಕಷ್ಟ. ಅದಕ್ಕೋಸ್ಕರ ನಮಗಿರೋ ಮಿನಿಮಮ್ ಇನ್ಕಮ್ ಟ್ಯಾಕ್ಸ್ ಕೊಡ್ಬೇಕಾದ್ರೆ ಆಡಿಟರ್ ಬೇಕಾಗತ್ತೆ. ಇದಕ್ಕೆಲ್ಲ ಯಾರು ಬೇಕೀಗ? ಎಲ್ಲ ಭಾರಿ ಎಲ್ಲ ತಿಳಿದವ್ರು ಅವರು. ಅವರಿಬ್ಬರಿಂದ ಸಂಪೂರ್ಣ ಆಗುತ್ತೆ. ಹೌದು, ಪುಣ್ಯ ಇದ್ರೆ ಎಲ್ಲೋ ಬರೀ ಪಾಪ. ಪುಣ್ಯ ಇದ್ರೆ ಅಕೌಂಟ್ನಾಗೆ ದುಡ್ಡಿದ್ರೆ ತಗೊಳ್ತಾ, ಇಲ್ದ ಹೋದ್ರೆ ಇಲ್ಲಿ ಕಿತ್ಕೋತಾರೆ, ಜಪ್ತಿ ಮಾಡ್ತಾರೆ ಬಂದು. ಗೊತ್ತಾಯ್ತಾ? ಆಗತ್ತೆ ಪುಣ್ಯ ಇದೆ. ಅದೇ ಹೇಳ್ತಿರೋದು, ಭಾಳ ಹುಷಾರಾಗಿರ್ಬೇಕು ಅಂತೇಳಿ. ಕೆಲವು ಪುಣ್ಯಗಳು ಏನಂತ ಕೇಳಿದ್ರೆ ಸಣ್ಣ ಪುಟ್ಟ ತಪ್ಪು ಹೋಗೋದಿಲ್ಲ. ಉದಾಹರಣೆಗೆ, ಕೆಲವು ಕಡೆ ಸುಲಭ ಹೋಗೋದಿಲ್ಲ. ಹಾಗೆ ಕೆಲವು ಪುಣ್ಯನೂ ಸುಲಭ ಹೋಗೋದಿಲ್ಲ, ಕೆಲವು ಪಾಪನೂ ಸುಲಭ ಹೋಗೋದಿಲ್ಲ. ಗೊತ್ತಾಯ್ತಾ? ಆಗಲೇ ಕಳ್ಕೊಂಡ್ರೆ ಭಾರಿ ಸುಲಭ. ಏನೋ ಬಿತ್ತು ತಕ್ಷಣ ಕ್ಲೀನ್ ಮಾಡ್ಬೋದು, ಒಂದ್ಸಲ ಒರೆಸ್ಕೊಂಡ್ರೆ ಹೋಗ್ಬಿಡೋದು. ಆಮೇಲೆ ಉಜ್ಜಬೇಕಂದ್ರೆ ಹಾಕಿಬಿಟ್ಟು ಆಗಾರ ಹೋಗ್ಬಿಡೋದು. ಪಾಪಗಳನ್ನ ಯಾವಾಗ ಡಿಲೇ ಮಾಡಬಾರ್ದು ಕಳ್ಕೊಳ್ಳೋದಕ್ಕೆ. ಆ ಸ್ವಲ್ಪ ಬೇಗ ಕಳ್ಕೊಂಡ್ರೆ ಸುಲಭ ಅದು. ಆಮೇಲೆ ಅಕ್ಯುಮಿಲೇಟ್ ಆಗ್ತಾ ಹೋಗೋದು, ಗಟ್ಟಿಯಾಗಿ ಕುತ್ಕೊಂಡ್ಬಿಡೋದು. ಕೆಲವು ಪುಣ್ಯ ಹೋಗೋದಿಲ್ಲ. ಯಾಕೆ? ದೇಶಕ್ಕೋಸ್ಕರ ಅವನು ತ್ಯಾಗ ಮಾಡಿದ್ದಾನೆ. ದೇಶಕ್ಕೋಸ್ಕರ ಯಾವುದೋ ತಪ್ಪು ಮಾಡಿದ್ದಾನೆ, ದೊಡ್ಡ ತ್ಯಾಗ ಮಾಡಿದ್ದಾನೆ ಅವನು ದೇಶಕ್ಕೋಸ್ಕರ. ಈ ತಪ್ಪು ಏನು ಮಾಡ್ತಾರೆ, ಅವನಿಗೆ ಕನ್ಸಿಡರೇಷನ್ ಇದೆ ಸ್ವಲ್ಪ. ಆ ದೊಡ್ಡ ಪುಣ್ಯ ಮಾಡಿರೋದು ಇನ್ನು ಸ್ವಲ್ಪ ಏನು ಮಾಡೋಣ, ವೇವ್ ಮಾಡೋಣ. ಭಾರಿ ದೊಡ್ಡ ಪುಣ್ಯ ಮಾಡಿದ್ದಾನೆ ಅವನು. ಅರ್ಥ? ಅವೆಲ್ಲ ಪ್ರಾವಿಡೆಂಟ್ ಇಲ್ಲದೆ ಅದಕ್ಕೆ ಬೆಲೆ ಇಲ್ಲ. ಗೊತ್ತಾಯ್ತಾ? ಅದನ್ನ ಪಾಠ ಪ್ರವಚನ ಭಾರಿ ದೊಡ್ಡ ಪುಣ್ಯ. ಆದ್ರಿಂದ ಏನಾಗುತ್ತದ, ಅಷ್ಟು ಪುಣ್ಯ ಹೋಗೋದಿಲ್ಲ. ಬಟ್ ಹೋಗ್ಲೇಬೇಕಾದ್ರೆ ಹೋಗ್ಲಿಕ್ಕೆ ಬರುತ್ತೆ ಅಷ್ಟೇ. ಆಗಲೇ ಕಳ್ಕೊಳ್ಳೇಬೇಕು ಹಠ ಮಾಡಿದ್ರೆ ಹೋಗಿ. ಅದಕ್ಕೆ ಆಗುತ್ತೆ. ಅದು ಹೇಳಿದ್ರಿಂದ ಅದಕ್ಕೆ ಕೆಲವು ಪುಣ್ಯ ಭಾರಿ ದೊಡ್ಡದು, ಕೆಲವು ಪಾಪ ಭಾರಿ ದೊಡ್ಡದು. ಪಾಠ ಪ್ರವಚನ ಭಾರಿ ದೊಡ್ಡ ಪುಣ್ಯ. ಆದ್ದರಿಂದ ಏನಾಗೋದಿಲ್ಲ, ಅದು ಅಷ್ಟು ಸುಲಭ ಹೋಗೋದಿಲ್ಲ. ಆದಷ್ಟು ಉಳಿಲಿಕ್ಕೆ ನಾನು ಟ್ರೈ ಮಾಡಬೇಕು, ಉಳಿಸ್ಕೊಳ್ಳೋದು ಸುಲಭ. ಅದು ಕೆಟ್ಟು ಹಾಗಲ್ಲ. ಅದಕ್ಕೆ ಮಹಾಪಾಪನೂ ಮಾಡಬಾರ್ದು, ಮಹಾಪುಣ್ಯ ಮಾಡದೇ ಇರಬಾರ್ದು. ಬಟ್ ಮಹಾಪುಣ್ಯನೂ ಮಾಡಬಾರ್ದಲ್ಲ, ಮತ್ತೆ ಮಹಾಪುಣ್ಯ ಮಾಡದೇ ಇರಬಾರ್ದು. ಯಾಕೆಂದ್ರೆ ಸೇವ್ ಮಾಡುತ್ತೆ. ಇವತ್ತು ಸ್ಟೂಡೆಂಟ್ಸ್ಗೆ ಕನ್ಸೆಷನ್ ಕೊಡ್ತಾರೆ ನೋಡಿದ್ರೆ, ಕೆಲವೆಲ್ಲ ಲೈಟಿಗೆ ಆಗ ಸ್ಟೂಡೆಂಟ್ ಅಂತ ವಿನಾಯಿತಿ ಕೊಟ್ಬಿಟ್ಟು. ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ ಏನಿಲ್ಲ ಟ್ಯಾಕ್ಸ್ ಇಲ್ಲ. ಯಾಕೆ? ಇನ್ಕಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದನ್ನು ಇನ್ಕಮ್ ಅಂತ ಕರೆಯೋದಿಲ್ಲ. ಆ್ಯಕ್ಚುಲಿ ದುಡ್ಡೇ ಅದು. ಅದು ವ್ಯೂ ಮಾಡೋದು ಏನಂತ, ಈ ಕೆಲವು ಅವಾರ್ಡ್ಗಳಿರುತ್ತೆ, ಅವಾರ್ಡ್ಗಳಿಗೆ ಟ್ಯಾಕ್ಸ್ ಇಲ್ಲ. ಯಾಕೆ ಕೊಡ್ತಿರೋದು? ಯಾತಕ್ಕೋಸ್ಕರ ಎನ್ಕರೇಜ್ ಮಾಡೋಕ್ಕೋಸ್ಕರ ಟ್ಯಾಕ್ಸ್ ಇಲ್ಲ. ಕೆಲವು ಗೌರ್ಮೆಂಟ್ ಡಿಕ್ಲೇರ್ ಮಾಡುತ್ತೆ ಇದಕ್ಕೆಲ್ಲ ಟ್ಯಾಕ್ಸ್ ಕೊಡಬೇಕಾಗಿಲ್ಲ, ಇನ್ಕಮ್ಮೇ ಅದು ಆದರೂ ಕೂಡ. ಆ ಅರ್ಥದಲ್ಲಿ ಪಾಪ ಪುಣ್ಯಗಳ ಲೆಕ್ಕ ವಿಚಿತ್ರ ಇರುತ್ತೆ. ಅಸ್ತ್ರಜ್ಞ. ಹಾಂ, ಹೌದು ಹೌದು ಹೌದು. ಏನಾಗುತ್ತೆ ನೋಡಿ, ಮುಂದಿದೆಯಲ್ಲ ಇಲ್ಲಿ ಬೇಕಷ್ಟು ಕತೆ ಮುಗ್ದಿಲ್ಲ ಎಲ್ಲದು. ಬೇಕಾದಷ್ಟು ಆಗ ಹೇಳ್ತಾರೆ. ಏನಂ ಸಮಾಶ್ರಿತ್ಯ ಅಸ್ತ್ರಜ್ಞ ಚೂಡಾಮಣಿ ಇಂದ್ರಸೂನು ಇದ್ದಾನೆ. ಒಂದ್ ಕಡೆ ಭೀಮ, ಒಂದ್ ಕಡೆ ಅರ್ಜುನ, ಇಬ್ಬರು ಇದ್ದಾರೆ. ಭೀಮ ಒಬ್ಬನೇ ಭಾರಿ ಸಮಸ್ಯೆ, ಅರ್ಜುನ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಏನ್ ಮಾಡೋಣ ಅಂತ ಹೇಳಿದ್ರೆ ಕರ್ಣ ಸಿಕ್ಕನಲ್ಲ. ಓಹೋ, ಇವ್ರನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಆದ ಲೆಕ್ಕ ಅಂತ ದುರ್ಯೋಧನ ಏನ್ ಮಾಡ್ಬೇಕು, ಅರ್ಜುನನ ವಿರೋಧ ಮಾಡಲಿಕ್ಕೆ ಕರ್ಣನ ವಿಶ್ವಾಸ ಬಂದ್ಬಿಟ್ರೆ ಸರಿ ಹೋಗುತ್ತೆ. ವಿಶ್ವಾಸ ಬರ್ಬೇಕಾದ್ರೆ ಹೇಗೆ ತಯಾರು ಮಾಡ್ಬೇಕು ಕರ್ಣನ್ನೀಗ? ಅರ್ಜುನಿಗೆ ಈಕ್ವಲ್ ಅನ್ನ ಮಾಡಬೇಕು, ಅಥವಾ ಸ್ವಲ್ಪ ಗ್ರೇಟ್ ಅನ್ನ ಮಾಡಬೇಕು. ಅವಾಗ ದಮ್ಲಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಈಕ್ವಲ್ ಅಂದ್ರೆ ನಂಬಿಕೆ ಬರುತ್ತೆ, ಸ್ವಲ್ಪ ಗ್ರೇಟ್ ಹಚ್ಬಿಟ್ಟು ಇನ್ನೂ ಬಂದ್ಬಿಡುತ್ತೆ.
ಆ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಗೆ ಇವೆಲ್ಲ ದೇವರ ಸಂಕಲ್ಪ ಹೇಗಿದೆ ಅನ್ನೋದನ್ನ ಆಚಾರ್ಯ ಬರೀತಾರಲ್ಲ, ಬಹಳ ಇಂಪಾರ್ಟೆಂಟ್. ಇಲ್ಲದೆ ಹೋದ್ರೆ ಪರಿಸರದವರ ಅಜ್ಞಾನ ಹೇಳ್ಬೇಕಾಗ್ತದೆ. ಅಲ್ಲೂ ಅಜ್ಞಾನ, ಇಲ್ಲೂ ಅಜ್ಞಾನ, ಅದೆಲ್ಲ ಪರಿಹಾರ ಮಾಡ್ತಾರೆ. ಅಜ್ಞಾತ ಅಖಿಲ ಸಂವೇತು ಘಟತೆ ನ ಕುತಶ್ಚನ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ನಿರ್ಣಯ, ಇದರ ನಿರ್ಣಯ ಆಗ್ತಿರ್ಲಿಲ್ಲ, ಸಂಶಯ ಉಳ್ಕೊಂಡ್ಬಿಡ್ತಾ ಇತ್ತು. ಆಗ ನಮಗೆ ಸಾಧನೆ ಆಗ್ತಾನೆ ಇರಲಿಲ್ಲ, ಏನು ಪೂರ್ಣ ಸಾಧನೆ ಆಗೋದಿಲ್ಲ. ಏನಂ ಸಮಾಸೇತ್ಯ ದೃಢೋ ಭವೇತ ಇತಿ ಅದಾತ್ ಜ್ಞಾತ್ವಾ ಅಸ್ತ್ರಂ ಅಸ್ಮೈ ರಮೇಶಃ. ಅದರಿಂದಾನೇ ಅವರು ರಮೇಶಃ. ಅವ್ರು ಯಾರು, ರಮಾದೇವಿಗೆ ಅಜ್ಞಾನ ಇಲ್ಲ, ರಮಾಪತಿಗೆ ಅಜ್ಞಾನ ಇರುತ್ತಾ ಅಂತ ಹೇಳೋದಕ್ಕೋಸ್ಕರ ಒಂದು ಕಾರಣ. ರಮೇಶಃ ಜ್ಞಾನಂಚ ಭಾಗವತಮಪ್ಯವರಾಶ್ಚ ವಿದ್ಯಾಃ ರಾಮಾದವಾಪ್ಯ ವಿಜಯಂ ಧನುರಗ್ರಯಾನಂ ಅಬ್ಧೈಶ್ಚತುರ್ಭಿರಥ ಚ ನ್ಯವಸತ್ತದಂತೆ ಹಾತುಂ ನ ಶಕ್ತ ಉರುಗಾಯಮಿಮಂ ಸಕರ್ಣಃ. ಜ್ಞಾನಂ ಚ ಭಾಗವತಂ ಆಪ್ಯ ವರಾಹ ಚ ವಿದ್ಯಾಃ ರಾಮಾತ್ ಅವಾಪ್ಯ ವಿಜಯಂ ಧನುಃ ಅಗ್ರಯಾನಂ ಅಬ್ಧೈಃ ಚತುರ್ಭಿಃ ಅಥ ಚ ನ್ಯವಸತ್ ತದಂತೆ ಹಾತುಂ ನ ಶಕ್ತಃ ಉರುಗಾಯಂ ಇಮಂ ಸ ಕರ್ಣಃ. ಏನೇನಾಯ್ತು ಅವನಿಗೆ? ಜ್ಞಾನಂಚ ಭಾಗವತಮಾಪ್ಯ, ಒಳ್ಳೆ ತತ್ವಜ್ಞಾನ ಉಪದೇಶವನ್ನು ಮಾಡಿದ್ರು. ತತ್ವಜ್ಞಾನ ಪರಶುರಾಮದೇವರು ಮೊದಲು ಯಾರಿಗೆ ಉಪದೇಶ ಮಾಡಿದ್ರು? ಭೀಷ್ಮರಿಗೆ. ಎಷ್ಟು ವರ್ಷ? 450 ವರ್ಷ. ಅದರಲ್ಲಿ 50 ತೆಗೆದ್ರೆ 400 ವರ್ಷ ಹೇಳಿದ್ರು. 50 ಬೇರೆ ವಿಷಯ, ಶಸ್ತ್ರಾಸ್ತ್ರ. ಅವರು 100 ವರ್ಷ ಬೃಹಸ್ಪತಿ ಶಾಸ್ತ್ರ, ಒಟ್ಟು 525 ವರ್ಷ ಓದ್ದವರು ಅವರು. ಈತ ತತ್ವಶಾಸ್ತ್ರವನ್ನು ಹೇಳಿದರು. ಅಷ್ಟೇ ಅಲ್ಲ, ವರಾಹ ವಿದ್ಯಾ, ಇಷ್ಟೆಷ್ಟು ಶ್ರೇಷ್ಠ ವಿದ್ಯೆಗಳನ್ನು ಹೇಳಿಕೊಟ್ರು. ರಾಮಾದವ ಭಾಗವತ ಜ್ಞಾನಂ 1, ವರಾಹ ವಿದ್ಯಾ 2, ಅಸ್ತ್ರಶಸ್ತ್ರಗಳು 3, ಜೊತೆಗೆ ವಿಜಯಂ ಧನು, ಧನುಸನ್ನು ಕೊಟ್ಟರು, ಒಂದು ಪ್ರೆಸೆಂಟ್ ಮಾಡಿದರು ಅವರು ಪರಶುರಾಮ ದೇವರು. ಅದು ಹೆಸರು ವಿಜಯ ಅಂತ, ಅದಕ್ಕೆ ಹೆಸರು ವಿಜಯ ಅಂತ ಹೆಸರು. ಯಾತಕ್ಕೆ ಅಂದರೆ ಅದು ಗಾಂಡಿವ ಇದ್ದ ಹಾಗೆ, ಗೊತ್ತಾಯ್ತಾ? ಆ ಧನುಸ್ಸಿನಲ್ಲಿ ಧರಿಸಿ ಏನೇನು ಗಾಂಡಿವಿತ್ತು ಎಲ್ಲ ಪಾಯಿಂಟ್ಸು ಅದಕ್ಕಿದೆ, ಅರ್ಥ ಆಯ್ತಾ? ಅನ್ಬ್ರೇಕಬಲ್ ಅದು. ಉಳಿದ ಧನಸ್ಸನ್ನು ಎಷ್ಟು ಬಿಡೋದೇ ಇದು, ಹಾಗಲ್ಲ, ಅನ್ಬ್ರೇಕಬಲ್ ಕೊಡ್ತಿತ್ತು. ಅಂಥ ಧನಸ್ಸು ಕೊಟ್ಟು. ಅಗ್ರಯಾನಂ ರಥ, ಅದಕ್ಕೂ ವಿಜಯ ಅಂತ ಹೆಸರು, ಗೊತ್ತಾಯ್ತಾ? ಒಂದು ಧನುಸ್ಸು ಕೊಟ್ಟಿದ್ದಾರೆ. ಧನುಸ್ಸು ಕೊಟ್ಮೇಲೆ ಹಾಗೆ ಕೊಡಾಗಿಲ್ಲ, ಬತ್ತಳಿಕೆ ಸಮೇತ ಅಂತ ಅರ್ಥ. ಅಕ್ಷಯ ಬತ್ತಳಿಕೆ ಮತ್ತೆ ಮುಂದೆ ಹೇಳ್ತಾರೆ, ಅಕ್ಷಯ ಬತ್ತಳಿಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅಕ್ಷಯ ಬತ್ತಳಿಕೆನೂ ಕೊಟ್ಟು, ಈ ಪೆನ್ ಕೊಟ್ಟು ಕ್ಯಾಪ್ ಕೊಡೋದ್ರೆ ಹೇಗಾಗುತ್ತೆ? ಪೆನ್ ಕ್ಯಾಪ್ ಕೊಡೋದೇ ಇರೋದು, ಇದು ಅವೆಲ್ಲ ಮಾಡಿ ತಪ್ಪಾಗತ್ತೆ. ಕೆಲವು ಕೊಟ್ಟರೆ ಹಾಗೆ ಕೊಡಬೇಕು, ಇದ್ರ ಕೊಟ್ಟರೆ ಅರ್ಥ ಇಲ್ಲ ಅದರೊಳಗೆ. ಯಾವ್ದು ಬರುತ್ತೆ ಮುಂದೆ, ಇವೆಲ್ಲ ಪ್ಲಸ್ ಪಾಯಿಂಟ್ಗಳು. ಯಾವುದನ್ನು ಕೊನೆಗಾಲಕ್ಕೆ ಎಲ್ಲ ಹೋಯ್ತಾನೆ, ಎಲ್ಲವೂ ಎಷ್ಟಾಗತ್ತೆ. ವಿಗತಾನೆ ಈಗ ಬಂದೆ ಆ ಧನುಸ್ಸಿಗೆ ಮುರಿಯೋದು ಅನ್ಬ್ರೇಕಬಲ್. ರಥದಲ್ಲಿದ್ದರೆ ಸೋಲಿಲ್ಲ, ಸಾವಿಲ್ಲ. ಅದಕ್ಕೆ ಕೊನೆಗೆ ರಥ ಇಳಿಯ ಮಾಡಿಬಿಟ್ರೆ ಕೆಳಗೆ, ಯಾರಿಗೆ ಗೊತ್ತಿಲ್ಲ ವಿಷಯ. ಅದರಿಂದ ಏನೇನೋ ಕಥೆ ಕಟ್ಟಿಬಿಡ್ತಾರೆ. ಅದು ಆಚೆ ಕ್ಲಿಯರಾಗಿ ಹೇಳ್ತಾರೆ. ಯಾಕೆ ಇಳಿಸ್ಬೇಕಾಗಿತ್ತು? ಯುದ್ಧ ಕೊಲ್ಲೋದು ಭಾರಿ ಕಷ್ಟ ಇತ್ತಾ? ಪರಶುರಾಮ ರಥ ಅದು, ಇರೋವರೆಗೂ ಸಾವಿಲ್ಲ ಸೋಲಿಲ್ಲ, ಎರಡೆರಡಿದೆ ಅವರಿಗೆ. ಕೆಳಗೆ ಇಳಿದ್ಮೇಲೆ ನಾಟ್ ಅಪ್ಲಿಕಬಲ್. ಆ ಬಾರ್ಡರ್ ದಾಟ್ಬಿಟ್ರೆ ಮುಗೀತು. ಇವೆಲ್ಲ ಯಾರು ಓದ್ದೇನೆ ಏನೋ ಸಿನಿಮಾ ನಾಟಕ ಮಾಡಿ ಹಾಳಾಗಿಬಿಡ್ತಾರೆ. ಸರಿಯಾಗಿ ಅದನ್ನು ಕಲ್ತ್ಕೊಂಡು ಎಷ್ಟು ವಿಷಯ ಗೊತ್ತಾಗುತ್ತೆ ಅದರಲ್ಲಿ. ವಿಜಯಂ ಧನುರಗ್ರಯಾನಂ, ಅದು ಕೈಯಲ್ಲಿರೋವರೆಗೂ ಕೂಡ ತುಂಬ ಅಂಥ ಪ್ರಥೆಗಳು ಭಾರಿ ಬರುತ್ತೆ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಇರೋವರೆಗೂ ಕೂಡ ಒಳ್ಳೆ ಶಕ್ತಿ ಇರುತ್ತೆ. ಒಂದು ಶ್ರೀನಿವಾಸ ತೀರ್ಥರ ಬಗ್ಗೆ ಕಥೆ ಹೇಳ್ತಾರೆ, ಭಾರಿ ಚೆನ್ನಾಗಿದೆ ಕಥೆ. ಅವ್ರ ಮಗಳು ಒಬ್ಬಳಿಗೆ ತುಂಬ ಆಯುಷ್ಯ ಮುಗಿದೋಗಿತ್ತು ಪಾಪ, ಮತ್ತು ಜ್ವರ, ಭಾರಿ ಸೀರಿಯಸ್ ಜ್ವರ. ಯಮದೂತರು ಕಾಯ್ತಾ ಇದ್ರಂತೆ ಕರ್ಕೊಂಡು ಹೋಗ್ಬೇಕು ಅಂತೆ. ಇವ್ರು ಏನು ಮಾಡಿದ್ದಾರೆ, ಅಷ್ಟು ಸೀರಿಯಸ್ ಮಗಳು ಮರ್ಸ್ಕೊಂಡ್ಬಿಟ್ಟಿದ್ದಾರೆ, ಪಾಠ ಹೇಳ್ತಾ ಕೂತಿದ್ದಾರೆ. ದೊಡ್ಡ ವಯಸ್ಸು ಪಾಠದಲ್ಲಿ ಭಾರಿ ಇದಾವೆ ಆಸಕ್ತಿ. ಯಮದೂತರಿಗೆ ಬೈಲಕ್ಕೆ ಆಗ್ತಾರೆ, ಪಾಠ ಹೇಳ್ತಿದ್ದಾರೆ ಅಂದ್ಬಿಟ್ಟು ಯಾಕೆ ಕರ್ಕೊಂಡು ಹೋಗೋದು? ಪ್ರಾಣದೇವರ ಶಾಸ್ತ್ರ, ಪ್ರಾಣ ಬೈಲಕ್ಕೆ ಸಾಧ್ಯ ಇಲ್ಲ. ಆಯ್ತಾ ಕೂತಿದ್ದಾರೆ. ಆಗ ಯಾದವಾರಿ ಬರ್ತಾ ಇರ್ತಾರೆ ಗುರುಗಳು, ಅವ್ರಿಗೂ ಕಾಡ್ತಾರೆ. ಯಾವ ಕಾಡು ಸ್ವಾಮಿ ಏನಂತ ಕೇಳ್ತಾರೆ. ನಿಮ್ಮ ಶಿಷ್ಯ ಮಾಡ್ತಾ ಇದ್ದಾನೆ, ಒಯ್ಲಕ್ಕೆ ಆಗ್ತಾ ಇಲ್ಲ, ಅವ್ರು ಆಯುಷ್ಯ ಮುಗಿದೋಗಿಲ್ಲ, ಗ್ರೌಂಡ್ ಹೋಗ್ಬೇಕು ನಾವೀಗ. ಆದರೆ ಮುಟ್ಟಾಗಿಲ್ಲ, ಅವ್ರನ್ನ ಕೂತ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ? ಆಯ್ತು ನಾ ಮಾಡ್ತೀನಿ ಅಂಥೇಳಿ ನಾನು ತಕ್ಷಣ ಹೋಗ್ತೀನಿ. ಅವ್ರು ಕೆಳಗೆ ಇಳಿಸಿ ನಮಸ್ಕಾರ ಮಾಡಕ್ಕೆ ಬರ್ತಾರೆ, ಕರ್ಕೊಂಡು ಹೋಗಿ ಅಂತ ಹೇಳಿ ಇಳಿತಿಲ್ಲ. ಅದು ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ಕನ್ನಡನ ರಥ ಹೇಗೆ ರಥದಲ್ಲಿ ಕೂತಿರೋವರೆಗೂ ಸಾವಿಲ್ಲ, ಅವರಿಗೆ ತಡೆ ಮೇಲೆ ಮಾಡಿಸ್ಕೊಂಡವರೆಗೂ ಸಾಯಕ್ಕೆ ಸಾಧ್ಯ. ಎಷ್ಟು ಶಕ್ತಿ ಇದೆ. ಅದಕ್ಕೆ ಇವತ್ತು ಸರೋಬಲ ಇಟ್ಕೋಬಾರ್ದು, ಆ ರೀತಿಯ ಬುದ್ಧಿ ಕೊಟ್ಬಿಟ್ಟಿದ್ದಾರೆ ಮನೆಯಲ್ಲಿ. ಇತ್ಕೊಂಡು ಏನಾಗುತ್ತೆ ಅದು? ಯಾವ ಬ್ಯಾಡ್ ವಿಲ್ ಫೋರ್ಸ್ ಬರ್ಲಿಕ್ಕಾಗಲ್ಲ ಒಳಗಡೆಗೆ, ತಿಳಿತಿಲ್ಲ. ಅದ್ರ ಬಗ್ಗೆ ಅಸಂಡೆ ಊಟ ಮಾಡೋದು, ಕಂಡು ಬೇರೆ ಬೇರೆ ಎಲ್ಲ ಕೂಡ ಇಟ್ಟು ಕೆಟ್ಟ ನಿಷೇಧ ಪದಾರ್ಥ ಒಳಗೆ ಮಾಡೋದು, ಆ ರೀತಿ ಕಲಿ ಪ್ರಯಾಣ ಮಾಡ್ತಾ ಹೋಗ್ತಾರೆ. ಸರಿಯಾದ ಯೋಚನೆ ಮಾಡಿದ್ರೆ ನಮ್ಮ ಪಟ್ಟಿ ನಾವೇನು ಮಾಡ್ಕೋಬೇಕು? ಇಮ್ಯುನಿಟಿ ಕ್ರಿಯೇಟ್ ಮಾಡ್ಕೊಂಡಾಗೆ ವ್ಯವಸ್ಥೆ ಮಾಡ್ಕೋಬೇಕು. ಅದು ಸ್ವಲ್ಪ ತಪ್ಪಿದ್ರು ಎಡವಟ್ಟು ಹಾಗೆ ಆಗುತ್ತೆ.
ಮಂಗಳೂರು ಇದ್ದಾಗಲ್ಲ ಅದಕ್ಕಿಂತ ದೊಡ್ಡದು. ಅದು ಯಾವುದು ಕಂಪೇರ್ ಮಾಡ್ಲಿಕ್ಕೆ ಹೋಗಬಾರ್ದು. ಯುನಿಕ್ ಅದಾದ್ರಿಂದ ಕಡಿಮೆ ಮಾಡಿದಾಗ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಧನುರಗ್ರೇಯ ಮೂಲ ಸರ್ವಮೂಲ ಅಷ್ಟೇ. ಅದು ಹರಿ, ಇದು ವಾಯುದೇವರಷ್ಟೇ. ಧನುರಗ್ರೇಯಾನಂ. ಅಗ್ರೇಯಾನಂ ಅಂತ ಯಾತಕ್ಕೆ ಹೇಳಿದ್ರು? ಅಗ್ರ್ಯ ಶ್ರೇಷ್ಠ ಅಂತ. ಶ್ರೇಷ್ಠ ಯಾತಕ್ಕೆ? ಸೋಲಿಲ್ಲ ಸಾವಿಲ್ಲ, ಅದು ಶ್ರೇಷ್ಠ. ಒಡೆಯಾಗಿಲ್ಲ, ಅಭೇದ್ಯ ರಥ. ಅರ್ಜುನ ಇರೋದೆಲ್ಲ ಇದೆ ಈಗ. ಅದಕ್ಕೋಸ್ಕರ ಕಾರಣ ಈಗ ಏನಾಯ್ತು, ಈಗ ಭಾರಿ ದುರ್ಯೋಧನ ಭಾರಿ ನಂಬಿಕೆ ಬರಬೇಕು. ಇದೆಲ್ಲ ಕೊಟ್ಟಿದ್ದು ಕೂಡ ಅದಕ್ಕೇನೆ ನಂಬ್ಕೊಂಡು ಇದು ಮಾಡಲಿ. ಅರ್ಜುನ್ಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಕರ್ಣ. ಕೊನೆಯವರೆಗೂ ಅರ್ಜುನ ಧೈರ್ಯ ಇರೋದಿಲ್ಲ ಕೊಲ್ಬೇಕಾದ್ರೆ. ಯಾಕಂದ್ರೆ ಪರಶುರಾಮರ ಸಾಕ್ಷಾತ್ ಶಿಷ್ಯ ಇಷ್ಟೆಲ್ಲ ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ಭೀಮಕೃಷ್ಣರ ದಯ ಇದ್ದಿದ್ದಕ್ಕೆ ಆಯ್ತಲ್ಲ, ಆಗ್ತಿರಲಿಲ್ಲ. ಅಬ್ದೈಹಿ ಚತುರ್ಭೇರಥ 4 ವರ್ಷ ಇದ್ದ ನೋಡಿ. ಅವ್ರದ್ದೆಷ್ಟು ಎಷ್ಟು ವರ್ಷ? 425 ವರ್ಷ. ಇವ್ರದ್ದು ದ್ರೋಣಾಚಾರ್ಯ 12 ವರ್ಷ. ಈತರದ್ದು 4 ವರ್ಷ. ಇಲ್ಲಿ ನೋಡಿ, ಫಸ್ಟು ಭೀಷ್ಮರು ಹೋದರು, ಅವರ ಕಲ್ತರು. ಆಮೇಲೆ ದ್ರೋಣರು ಕಲ್ತರು, ಆಮೇಲೆ ಕರ್ಣ ಕಲ್ತರು. ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ. ಸೀನಿಯಾರಿಟಿ ಮೇಲೆ ಬರುತ್ತೆ. ಸೇನಾಧಿಪತ್ಯ ಕೂಡ ಹೇಗೆ ಬಂತು? ಸೀನಿಯಾರಿಟಿ ಮೇಲೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಜ್ಞಾನಂಚ ಭಾಗವತಮಾಪ್ಯವರಾಶ್ಚ ವಿದ್ಯಾ ರಾಮಾದವಾಪ್ಯ ವಿಜಯಂ ಧನುರಗ್ರೇಯಾನಂ ಅಬ್ದೈಶ್ಚತುರ್ಭಿರಥ ಚ ನ್ಯವಸತ್ ತದಂತೆ. 4 ವರ್ಷ ಮುಗಿತು, ಹೋಗ್ಬೋದಾಗಿತ್ತು. ಕರ್ಣ ಹೋಗಲಿಲ್ಲ ಇನ್ನೂ ಕೂಡ. ಅದು ಅನ್ಕೊಂಡಿದ್ದೇನೆ ಕೆಲಸ ಮುಗಿದೋಗ್ಬಿಡುತ್ತೆ ಈಗಾಗಲೇ. ಅದಕ್ಕೆಲ್ಲ ಕೊಟ್ಟು ಕಾನ್ವಕೇಶನ್ ಆದಾಗ ಆಗಿತ್ತು ಅದಕ್ಕಾಗಲೇ. ಆದರೆ ಹೋಗ್ಲಿಕ್ಕಾಗಲಿಲ್ಲ ಆತನಿಗೆ. ಆತುಮ್ನ ಶಕ್ತಃ ಉರುಗಾಯಮಿಮಂ ಸ ಕರ್ಣ. ಬಿಟ್ಟವ್ರು ಮನಸ್ಸು ಬರ್ತಾ ಇಲ್ಲ ಆತನಿಗೆ. ಯಾತಕ್ಕೆ? ಸುಗ್ರೀವಾಗಿದ್ದಾಗ ರಾಮದೇವ್ರಿಗೆ ಭಾರಿ ಕ್ಲೋಸ್ ಆಗಿದ್ದ. ಆ ಒಂದು ಇದಕ್ಕೆ ಕೂತಿದ್ದೆ, ಹಾಗೆ ಸಂಸ್ಕಾರ ಹಾಗೇ ಇದೆ. ಏನೋ ಕಾರಣಕ್ಕೆ ಬಿಡ್ಲಕ್ಕೆ ಬರ್ತದೆ. ಎಷ್ಟೋ ಜನ ಬಂದಿರ್ತಾರೆ, ಬಿಡ್ಲಕ್ಕೆ ಮನಸ್ಸು ಬರಲ್ಲ. ಯಾವುದೋ ಒಂಥರ ನಂಟಿರುತ್ತೆ. ಅವರು ಕೆಲವು ಹೋದ್ರೆ ಸಾಕು ಅಂತ ಕಾಯ್ತಿರ್ತಾರೆ, ಕೆಲವು ಹೋಗಬಾರ್ದು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ರಾಮದೇವರ ಸೇವೆ ಮಾಡೋ ಅನುಗ್ರಹ ಒಳ್ಳೆ ಅಷ್ಟು ಸೂರ್ಯ ತಾನೇ. ಈಗ ಬಿಡ್ಲಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ನಡಿ. ಮತ್ತೆ ಸುಳ್ಳು ಹೇಳೋದಕ್ಕೆ ಕಾರಣ ಏನು? ಅವಸರಾವೇಶ ಇತ್ತು, ಬೇರೆ ಕಾರಣ ಬೇಕಿಲ್ಲ. ಒಳಗೆ ಯಾರು ಕೂತಿದ್ದ? ಸಹಸ್ರವರ್ಮ ಕೂತಿದ್ದಾಗಲೇನೆ. ಪ್ರಾರಬ್ಧ, ಅದು ಪ್ರಾರಬ್ಧ ಕಾರಣ ಆಯಿತು. ಒಂದಕ್ಕೊಂದು ಲಿಂಕ್ ಇದೆ. ಅದು ಅಧಿಕ ಪುಣ್ಯ ಇದ್ದಿದ್ದ ಕಾರಣ ಆಯಿತು. ರಾಮದೇವ ಅಲ್ಲಿ ಸೇವೆ ಮಾಡಿದಾಗ ಏನಾಗಿತ್ತು? ಆತನಿಗೆ ಪುಣ್ಯಾಧಿಕ್ಯ ಬಂದು ಕಳ್ಕೊಂಡಾಯ್ತು. ಕಳ್ಕೊಂಡಕ್ಕೆ ಇವೆಲ್ಲ ಕಾರಣನು. ಹಾಂ, ಹೌದು. ಎಲ್ಲಿ ಯಾತಕ್ಕೆ ಬೇಕಾದೀಗ ಅರ್ಜೆಂಟ್? ಅಲ್ಲ, ಇಲ್ಲೂ ಅಂದ್ರೆ ಪ್ರಸಂಗ ಬೇಕಾದ. ಪ್ರಸಂಗ ಬಂದಾಗ ಹೇಳು. ಸಕರಣ ಅಂಕೆ ನಿಧಾಯ ಸ ಕದಾಚಿದಮುಷ್ಯ ರಾಮ. ಹಾಗಿದ್ದ ಒಮ್ಮೆ ಹೀಗೆ ನಡೀತು. ಅಂದ್ರೆ ಪಾರಾರ್ಥ ಹೇಳ್ಕೊಂಡು ಹೋಗುತ್ತೆ ಅಂತೆಲ್ಲ. ಅದು ಒಂದ್ ಕಡೆ ಭಕ್ತಿ ಅವೆಲ್ಲ ಇದೆ, ಇನ್ನೊಂದು ಕಡೆಗೆ ಶಾಪ ಬರೋದಿದೆ. ಅದಕ್ಕೋಗಿ ಉಳ್ಕೊಂಡಾಗಾಯ್ತು. ಅಂಕೆ ನಿಧಾಯ ಸ ಕದಾಚಿತಮುಷ್ಯ ರಾಮ ಶಿಷ್ಯೇ ಶಿರೋ ವಿಗತ ನಿದ್ರಬುತಾರಬೋಧ ಸಂಸುಪ್ತವತ್ ಸುರವರಃ ಸುರಕಾರ್ಯ ಹೇತೋ ಧಾತುಂಚ ವಾಲಿನಿಧನಸ್ಯ ಫಲಂ ತದಸ್ಯ. ಅಂಕೆ ನಿಧಾಯ ಸಹ ಕದಾಚಿತ್ ಅಮುಷ್ಯ ರಾಮಃ ಶಿಷ್ಯೇ ಶಿರಃ ವಿಗತನಿದ್ರಃ ಉದಾರಬೋಧಃ ಸಂಸುಪ್ತವತ್ ಸುರವರಃ ಸುರಕಾರ್ಯ ಹೇತೋ ಧಾತುಂ ಚ ವಾಲಿನಿಧನಸ್ಯ ಫಲಂ ತತ್ ಅಸ್ಯ. ಗೊತ್ತಾಯ್ತಾ? ಏನದು? ಅಂಕೆ ನಿಧಾಯ. ಒಮ್ಮೆ ಮಲಗಿದ್ದಾರೆ ಪರಶುರಾಮ ದೇವರು. ತಮ್ಮ ತೊಡೆ ತಲೆ ಮೇಲೆ ಇಟ್ಟಿದ್ದಾರೆ, ಕಳ್ಳನ ತೊಡೆ ಮೇಲೆ. ಗೊತ್ತಾಯ್ತಾ? ನೋಡೋದಕ್ಕೆ ಒಳ್ಳೆ ಯೋಗ ಅದು. ಅಷ್ಟು ಯೋಗ ಯಾತಕ್ಕೆ ಬಂತು? ಆ ಪುಣ್ಯ. ಅದು ಪುಣ್ಯದ ಆಸ್ಪೆಕ್ಟ್ ಇದೆ, ಇಲ್ಲ ಸಾಧ್ಯ ಇರಲಿಲ್ಲ ಅದು. ಅಂಕೆ ನಿಧಾಯ ಸ ಕದಾಚಿತ್ ಒಮ್ಮೆ ತೊಡೆಯನ್ನ ಅವನ ಅಂಕೆ ಕರ್ಣನ ತೊಡೆ ಮೇಲೆ ಇಟ್ಟುಬಿಟ್ಟು ಅಮುಷ್ಯ ಅಂಕೆ ಅವನ ತೊಡೆಯ ಮೇಲೆ, ಹಿಂದೆ ಬಂದಿದ್ದ ಕರ್ಣನ ತೊಡೆಯ ಮೇಲೆ ನಿಧಾಯ ಇರಿಸಿ ರಾಮ ಪರಶುರಾಮ ದೇವರು ಶಿಷ್ಯೇ ಮಲಗಿಬಿಟ್ರು. ಶಿರಹ ವಿಗತನಿ ಏನು ತಲೆ ಮೇಲೆ ಇಟ್ಟರು? ತಲೆನ ಶಿರಹ ನಿಧಾಯ ಶಿರಸ್ಥನಿಟ್ಟು ಮಲಗಿದ್ರು. ವಿಗತ ನಿದ್ರಹ ಉದಾರ ಬೋಧ. ದೇವ್ರ ನಿದ್ದೆ ಬಂದಿತ್ತ ಅಂತ ತಿಳ್ಕೊಬೇಡಿ. ಮತ್ತೆ ವಿಗತ ಎಂದೂ ನಿದ್ರೆನೇ ಇಲ್ಲ. ಯತ ಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹುರತೋ ನಿಗಮಾಹ. ಸ್ತೋತ್ರ. ಯತ ಸುಪ್ತಿಗತಃ ಎಂದು ದೇವರ ನಿದ್ರೆನೇ ಇಲ್ಲ. ವಿಗತ ನಿದ್ರಹ ಉದಾರಬೋಧ. ನಿದ್ರೆ ಇಲ್ಲ, ಸ್ವಲ್ಪ ಅಜ್ಞಾನ ಬರ್ಬೋದಲ್ಲ. ಅಜ್ಞಾನ ಯಾವಾಗ ಬರುತ್ತೆ? ಮಲಿದಾಗ ಅಜ್ಞಾನ ಅಂತ ಕರೆಯೋದಿಲ್ಲ. ಅಜ್ಞಾನ ಯಾವಾಗ? ಎದ್ದಾಗ. ಉದಾರಬೋಧ, ಜ್ಞಾನಕ್ಕೆ ಲೋಪನೇ ಇಲ್ಲ, ಪರಿಪೂರ್ಣ ಜ್ಞಾನ. ನಿದ್ರಾ ಎಂಬುದು ಅಜ್ಞಾನ, ಅದಿಲ್ಲ. ಜ್ಞಾನ ಪೂರ್ಣ ಇದೆ. ಉದಾರಬೋಧ ಸಂಸುಪ್ತವತ್. ಅದು ಏನು ಸುಮ್ಮನೆ ಮಲಗಿಲ್ಲ, ಸುಪ್ತವತ್ ಅಲ್ಲ, ಸಂಸುಪ್ತವತ್ ಅಂದ್ರೇನು?
ಗಾಢ ನಿದ್ರೆ ಬಂದಾಗ, ಗಾಢ ಭೀಮಸೇನ ದೇವರು ಮಲಗಿದ್ದು ಕೂಡ ಏನಂತ, ನಿದ್ರೆ ಬಂದಾಗ ಅಷ್ಟೇನೆ, ನಿದ್ರೆ ಬಂದಿಲ್ಲ. ಆಗ್ಲೇ ಬಂದಿದ್ದ ಸಾರಥಿ ಕೊಲ್ಲಕ್ಕೆ ಏರ್ಪಾಟ್ ಮಾಡಿದ್ನಲ್ಲ, ಹಾಗೆ ಅವ್ರಿಗೇನು ನಿದ್ರೆ ಇಲ್ಲ. ಸಂಸುಪ್ತವತ್ ಸುರವರಹ, ಯಾರು ಸುರವರಹ, ದೇವಶ್ರೇಷ್ಠ, ದೇವತಾ ಮಂಡಲ ಅಖಂಡ ಮಂಡನಂ ಸುರವರಹ. ಯಾತಕ್ಕೆ ಹಾಗೆ ಮಾಡಿದ್ದಾನೆ? ಸುರಕಾರ್ಯ ಹೇತೋ, ದೇವ ಕಾರ್ಯ ಒಂದು ಆಗ್ಬೇಕಾಗಿದೆ, ಅದಕ್ಕೆ ನಾಟಕ ಮಾಡ್ತಾ ಇದ್ದಾನೆ. ಧಾತುಂಚ ಅಲ್ಲಿ ಮಾಡಿಲ್ಲ ಹಿಂದೆ, ಬಲಿಚಕ್ರವರ್ತಿ ಕಿರೀಟ ಕದಲಕ್ಕೆ ಬಂದಾಗ ಬಲಿದಾನ ಮಾಡ್ತಾನೆ ಕೃಷ್ಣ, ಇಲ್ಲೂ ಕೂಡ ಬಲಿದಾನ ಮಾಡ್ತಾನೆ. ಇವೆಲ್ಲ ಅಂಥದ್ದು ಸಿಮಿಲರ್ ಇನ್ಸಿಡೆಂಟ್. ಇವೆಲ್ಲ ನೆನಪು ಮಾಡ್ಕೊತ ಹೋದಷ್ಟು ಏನಾಗುತ್ತಾಗ ಈ ಎಲ್ಲ ಗಟ್ಟಿ ಆಗುತ್ತೆ, ಒಂದೊಂದು ಫರ್ಮ್ ಆಗುತ್ತೆ ನಾಲೆಡ್ಜ್. ರಾಮ ಶಿಷ್ಯೇ ಶಿರಃ ಧಾತುಂಚ ವಾದಿನಿಧನಸ್ಯ ಫಲಂ ತದಸ್ಯ. ದೊಡ್ಡ ಬಂದು ಶಿಕ್ಷೆ ಆಗ್ಬೇಕಾಗಿದೆ ಯಾರಿಗೆ? ಕರ್ಣನಿಗೆ. ಏನದು? ವಾಲಿನಿಧನಸ್ಯ ಫಲಂ, ವಾಲಿನ ಕೊಲಿಸಿದ್ದಾನೆ, ವಾಲಿನ ಕೊಲಿಸಿದ್ದಾನೆ, ಅದು ಅನುಭವಿಸ್ಬೇಕೀಗ ಕರ್ಣ. ಏನು ಅನುಭವಿಸಿ, ಹೇಗೆ ಅನುಭವಿಸ್ಬೇಕು? ಶಾಪದ ರೂಪದಲ್ಲಿ ವಾಪಸ್ ಬರ್ಬೇಕಾದೀಗ ಪಾಪ. ಇದು ಹಿಂದೆ ಆಚಾರ ಅಲ್ಲಿ ಹೇಳಿಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ರಾಮಾಯಣದಲ್ಲಿ ಹೇಳಿಲ್ಲ ಅದನ್ನ, ಇಲ್ಲಿ ಹೇಳ್ತಿದ್ರು. ಮಹಾಭಾರತ 2 ಸರ್ತಿ ಹೇಳಿದ್ದಾರೆ. ಕಲ್ಯಾವೇಶ ಹಸರಾವೇಶ ಯಾತಕ್ಕೆ ಬಂದು ಕರ್ಣನಿಗೆ ಅಂದ್ರೆ, ವಾಲಿಮಾರಣ ಪ್ರಭೂತ ದೋಷ ಕಾರಣ ಅಂತ ಹೇಳಿದ್ದಾರೆ. ಮರ್ತು ಬಿಡಬಾರ್ದು, 11ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ವಾಲಿಮಾರಣ ಪ್ರಭೂತ ದೋಷ ಕಾರಣ. ವಾಲಿ ಯಾರು? ಇಂದ್ರಾವತಾರ. ಜೊತೆಗೆ ಯಾರು? ರಾಜ. ಜೊತೆಗೆ ಯಾರು? ಅಣ್ಣ. ಜ್ಯೇಷ್ಠ ಭ್ರಾತ ಪಿತೃ ಸಮಹ. ಅದೇ ನ್ಯಾಯ ಕೇಳ್ಬೋದು, ಅದು ಏನು ಕೇಳಿದ? ಕೊಲ್ಲು ಅಂತ ಕೇಳ್ತಾನೆ, ತಪ್ಪದು. ಗೊತ್ತಾಯ್ತಾ? ಹಾಗೆ ಮಾಡಬಾರ್ದಾಗಿದೆ, ಕಾರಣ ಇರಲಿಲ್ಲ. ಹಾಗಿದ್ರೆ ಅದೇ ತಪ್ಪು ತಾನು ಮಾಡಿದ್ದಾನೆ. ತಾನು ತಾನು ಮಾಡಿದ ತಪ್ಪನ್ನ ಕ್ಷಮಿಸ್ಬೇಕು, ವಾಲಿ ಮಾಡಿದ ತಪ್ಪನ್ನ ಕ್ಷಮಿಸಬಾರ್ದು. ಕೊಲ್ಲು ಅಂತ ಕೇಳ್ತಾನೆ. ಅದರಿಂದಾಗಿ ಪಾಪ ಏನಾಯ್ತು ಆತನಿಗೆ ಬಂದಿತ್ತು. ವಾಲಿ ನಿಧನಸ್ಯ, ನಿಧನ ಅಂದ್ರೆ ಏನು? ಸಂಹಾರ ಮಾಡಿಸಿದ ಪಾಪದ ಫಲ ಅನುಭವಿಸಬೇಕಾಗಿ. ಫಲಂ ತದಸ್ಯ, ಭಾರಿ ಮೇಲು, ಸ್ವಲ್ಪ ಅಲ್ಲ ಭಾರಿ ಮೇಲಿದ್ದಾರೆ. ಫಲಂ ತದಸ್ಯ ತತ್ರಾಸ ರಾಕ್ಷಸವರಃ ಸತು ಹೇತಿ ನಾಮ ಕಾಲೇ ಮಹೇಂದ್ರ ಮನುಪಾಸ್ಯ ಹಿ ಶಾಪತೋಸ್ಯ ಕೀಟಸ್ತಮಿಂದ್ರಭುತ ತತ್ರ ಸಮಾವಿವೇಶ ಕರ್ಣಸ್ಯ ಶಾಪಮುಪಪಾದಯಿತುಂ ಸುತಾರ್ಥೇ. ಆಗೊಂದು ಎಷ್ಟು ಪ್ರಸಂಗದ ಮೇಲೆ ಪ್ರಸಂಗಗಳು ಒಂದೇ ಇದರಲ್ಲಿ ನಮ್ಗೆ ಗೊತ್ತಾಗಲ್ಲ. ಒಂದು ಕಾಲಕ್ಕೆ ಎಷ್ಟೆಷ್ಟೋ ಎಲ್ಲ ಮೆಚೂರ್ ಆಗಿ ಬಂದ್ಬಿಡುತ್ತೆ ಒಂದೇ ಸರ್ತಿ. ಒಂದು ಕಾರಣ ಅದು, ಇನ್ನೊಂದು ಕಾರಣ ಏನು, ಇನ್ನೊಂದು ಕಡೆಯಿಂದ ಆ್ಯಂಗಲ್ ಯೋಚನೆ ಮಾಡ್ತಾರೆ. ಈಗ ತಿಳಿಸ್ತಾ ಇದ್ದಾರೆ ನಮಗೆ. ತತ್ರ ಸ ರಾಕ್ಷಸವರಹ ಸತು ಹೇತಿ ನಾಮ. ಒಬ್ಬ ರಾಕ್ಷಸ ಇದ್ದ, ಹೇತಿ ಅಂತ ಅವನ ಹೆಸರು. ಈ ಹೇತಿ ವಿರಾಟ್ ಪರ್ವ ಮತ್ತೆ ಅವನ ಉಲ್ಲೇಖ ಬರುತ್ತೆ. ಹೇತಿ ರಾಕ್ಷಸ. ಕಾಲೆ ಒಂದು ಒಂದು ಕಾಲೆ ಅಂದ್ರೆ ಏನು? ತನಗೆ ಅದೇನೆ ಇವನ ಈ ಹೇತಿನ ಹೌದೌದು. ಹೇತಿ ನಾಮ ಕಾಲೆ. ಈ ಸೂರ್ಯನ ಸುತ್ತ ಈತ, ಸೂರ್ಯನ ಸುತ್ತ ರಥ ಹೋಗ್ಬೇಕಾದ್ರೆ ಬೆಟಾಲಿಯನ್ ಸಮೇತ ಹೋಗ್ತಾನೆ ಸೂರ್ಯ. ಅದೆಲ್ಲ ಭಾಗವತಲ್ಲಿ ವರ್ಣನೆ ಮಾಡ್ತಾರೆ. ದ್ವಾದಸ್ಕಂದಲ್ಲಿ ಹೇಳ್ಬೇಕಾದ್ರೆ ಯಾವ ತಿಂಗಳಲ್ಲಿ ಯಾವ ಹೆಸರಿನ ಸೂರ್ಯ ಇರ್ತಾನೆ, ಅದ್ರ ಪರಿವಾರ ಯಾರ್ಯಾರು ಇರ್ತಾರೆ, ಗೊತ್ತಾಯ್ತಾ? ದೇವತೆಗಳಿರ್ತಾರೆ, ಅಪ್ಸರಿಯರಿರ್ತಾರೆ, ರಾಕ್ಷಸರಿರ್ತಾರೆ, ಎಲ್ಲ ಇರ್ತಾರೆ. ರಾಕ್ಷಸ ಆಯ್ತ, ಬಟ್ ಸಾತ್ವಿಕ ರಾಕ್ಷಸ. ಹೇತಿ ಇದ್ದವನ ಹೆಸರು ಸಾತ್ವಿಕ ರಾಕ್ಷಸ. ಇವನೇನ್ ಮಾಡಿದ್ದಾನೆ, ನನಗೆ ಅಲಾಟ್ ಆದ ಕಾಲದೊಳಗೆ ಇಂದ್ರದೇವರ ಸೇವೆ ಮಾಡಲಿಲ್ಲ. ಆ ಡ್ಯೂಟಿ ಟೈಮ್ ಕಾಲ ಅಂದರೆ ಡ್ಯೂಟಿ ಟೈಮ್ನಲ್ಲಿ ಏನು ಮಾಡಲಿಲ್ಲ, ಇಂದ್ರದೇವರನ್ನ ತನ್ನ ಕರ್ತವ್ಯ ಸೇವಿಸಲಿಲ್ಲ. ಅನುಪಾಸ್ಯ, ಉಪಾಸ್ಯ ಅಂದರೆ ಉಪಾಸನೆ ಮಾಡಿ, ಅನುಪಾಸ್ಯ ಅಂದರೆ ಉಪಾಸನೆ ಮಾಡದೇನೆ ಶಾಪತೋ ಅಸ್ಯ, ಶಾಪ ಕೊಡಗಾದ. ಕೆಲವು ಸಣ್ಣ ಪುಟ್ಟ ಅಬ್ಸೆನ್ಸ್ ಕೌಂಟ್ ಮಾಡೋದಿಲ್ಲ, ಬಟ್ ಮೇಜರ್ ಇದಾಗೋಗಿರುತ್ತೆ. ಇವನು ಎಂದು ಅಬ್ಸೆಂಟ್ ಎಂದು ಕೇರ್ಲೆಸ್ ಆಗಿದ್ದು ಅವತ್ತು ಯಾವುದೋ ಮರ್ಡರ್ ಆಯ್ತು ಅಂತ ತಿಳ್ಕೊಬೋಣ. ಏನಾಗತ್ತಾಗ ಎದ್ದು ಕಾಣುತ್ತಾಗ, ಇಲ್ಲದವ್ರು ಏನಾಗುತ್ತೆ ಗೊತ್ತಾಗಲ್ಲ. ಕೆಲವು ತಪ್ಪು ಮುಚ್ಚೋಗ್ಬಿಡುತ್ತೆ, ಕೆಲವು ದೊಡ್ಡದಾಗಿ ಕಾಣುತ್ತೆ. ಆ ಕಾಲದಲ್ಲಿ ಇವನೇ ಬಿಡಬೇಕಾಯ್ತು, ಮಾಡಲಿಲ್ಲ, ಶಾಪ ಕೊಡು. ಶಾಪ ಸೂರ್ಯ ಸುತ್ತಲ್ಲ, ಸೂರ್ಯ ಪರಿವಾರದಲ್ಲಿ ಇರ್ತಾನೆ. ಆ ಕಡೆ ಈ ಕಡೆ ದೊಡ್ಡ ರಾಜವೈಭವ ಸೂರ್ಯಂದು. ಇವರೆಲ್ಲ ಜೊತೆಗೆ ಎಲ್ಲ ಹೋಗ್ತಾ ಇರ್ತಾರೆ ಮುಂದಕ್ಕೆ, ಗೊತ್ತಾಯ್ತಾ? ಹಿಂದೆ ರಾಜ ಒಬ್ಬನೇ ಬರ್ತಾನೆ, ಬರ್ಬೇಕಾದ್ರೆ ಬರೋದ್ರೆ ಗ್ರಹ ರಾಜ ಸೂರ್ಯ. ಅದು ಸುತ್ತ ಇವರೊಂದು ಬೆಟಾಲಿಯನ್ನೇ ಹೋಗ್ತಾ ಇರುತ್ತೆ. ಅದರಲ್ಲಿ ಒಬ್ಬ ಈತ ಹೇತಿ. ಭಾಗವತ 12 ಸ್ಕಂದ ಹೇಳ್ತಾರೆ ಅದನ್ನೆಲ್ಲ. ಹಾಗೇನ ಕೀಟ ಶಾಪತೋ ಅಸ್ಯ ಕೀಟ ಆಗಿಬಿಟ್ಟು ಒಂದು ಕೀಟವಾಗಿ ಹುಟ್ಟಿದ್ದ. ಅದು ಭಯಂಕರ ಕೀಟ. ಇಂದ್ರ ಉತ ತತ್ರ ಸಮಾವಿವೇಶ. ಆ ಕೀಟದೊಳಗೆ ಇಂದ್ರದೇವರ ಆವೇಶ ಮಾಡಿದ್ರು. ಶಾಪ ಕೊಟ್ಟಿದ್ದವರೇ ಆವೇಶ ಮಾಡಿದರು. ಕರ್ಣಸ್ಯ ಶಾಪ ಉಪಪಾದಯಿತು ಸುತಾರ್ಥೆ. ಈ ಕಡೆಗೆ ಅರ್ಜುನ ತನ್ನ ಅವತಾರ ತಾನೇ. ಈಗ ಇದೆಲ್ಲ ದೇವತೆಗಳಾದ್ದರಿಂದ ಅಫಿಷಿಯಲ್ ಫೈಲ್ ನೋಡ್ತಾರೆ. ಮುಂದೆ ಅಡ್ವರ್ಟ್ ಆಗುತ್ತೆ, ಇವನಿಂದ ಯಾರಿಂದ ಕರ್ಣನಿಂದ ಏನಾಗುತ್ತೆ ಪ್ರಾಬ್ಲಮ್ ಬರುತ್ತೆ, ಯಾರಿಗೆ? ಅರ್ಜುನನಿಗೆ. ಅದನ್ನ ತಪ್ಪಿಸ್ಬೇಕಾದ್ರೆ ತಪ್ಸಕ್ಕೆ ಏನು ಮಾಡಬೇಕು? ಇವನಿಗೆ ಒಂದು ಶಾಪ ಕೊಡಿಸ್ಬೇಕೀಗ. ಕೊಡಿಸ್ಬಿಟ್ರೆ ಏನಾಗುತ್ತೆ?
ಈ ಶಾಪ ಇಲ್ಲದವರ ಕರ್ಣನ ಸೋಲಕ್ಕೆ ಸಾಧ್ಯ ಇರಲಿಲ್ಲ. ಈ ಶಾಪ ಬಂದರೆ ಸೋಲ್ತಾನೆ. ಅದಕ್ಕಾಗಿ ಶಾಪಂ ಉಪಪಾದಯಿತು ಸುತಾರ್ಥೆ, ತನ್ನ ಮಗನಿಗೋಸ್ಕರವಾಗಿ, ತಂದೆ ರೂಪಕ್ಕೋಸ್ಕರವಾಗಿ ಶಾಪ ಪಡಿಸೋಕ್ಕೋಸ್ಕರ ಅಲ್ಲಿಗೆ ಆವೇಶವನ್ನು ಇಂದ್ರ ಮಾಡಿದ್ದಾಯ್ತು. ಪ್ರಸಿದ್ಧರು ಮಲಗಿದ್ರು, ನಿದ್ದೆ ಇಲ್ಲ ಮಲಗಿದ್ರು, ಜ್ಞಾನ ಇದೆ ಜ್ಞಾನ ಇಲ್ದಾಗಿದ್ರು, ಗಾಢ ನಿದ್ದೆ ಇದ್ದಾಗಿದ್ರು. ಆಗೊಂದು ಕೀಟ ಬಂತು, ಆ ಕೀಟ ಬಂದು ಕೊರೀತು. ಇಷ್ಟು ಕತೆ. ಆ ಕೀಟ ಯಾರು ಅಂತ ಹೊರತು ಹೇಳಿದ್ದೆ. ಏತಿ ಅನ್ನೋ ರಾಕ್ಷಸನೊಬ್ಬ ಕೀಟ ಇಂದ್ರದೇವರ ಸೇವೆ ಮಾಡಬೇಕಾಗಿತ್ತು, ತನ್ನ ಟೈಮ್ನಲ್ಲಿ ಮಾಡಲಿಲ್ಲ. ಅವರು ಶಾಪ ಕೊಟ್ಟರು. ನಮಗೆಲ್ಲ ಸಿಟ್ಟು ಬರುತ್ತೆ, ಸಣ್ಣ ಪುಟ್ಟಗೆಲ್ಲ ಶಾಪ ಕೊಡ್ತಾರೆ ಅಂತೇಳಿ. ಸಣ್ಣ ಪುಟ್ಟದಕ್ಕಲ್ಲ, ಅವತ್ತೇನು ಡ್ಯಾಮೇಜ್ ಆಗುತ್ತೆ ಅದು ಶಾಪ ಕೊಡ್ತಾರೆ. ಸಾಮಾನ್ಯ ನೆಗ್ಲಿಜೆನ್ಸಿಗೆ ನೋಟಿಸ್ ಕೊಡ್ತಾರೆ, ಕೆಲವು ಸಲ ಕೆಲಸ ಇಗ್ನೋರೇ ಮಾಡಿಬಿಡ್ತಾರೆ. ಇದ್ದಾಗ ಮಾತ್ರ ಮಾಡೋಕ್ಕಾಗೋದಿಲ್ಲ. ಯಾವುದೋ ಆಯಿತು, ಯಾರು ಡ್ಯೂಟಿ ಎಲ್ಲ ಸರ್ಚ್ ಮಾಡ್ತಾರೆ, ಯಾರು ಡ್ಯೂಟಿ ಇತ್ತು ಅವತ್ತಿನ ದಿವಸ, ಯಾಕೆ ಅವನಿಗೆ ಮಾಡಲಿಲ್ಲ, ಅವನು ಆನ್ಸರಬಲ್. ಅವನಿಗೆ ಇವನು ಸ್ವಲ್ಪ ಹೆಚ್ಚು, ಅವ್ನು ಡ್ಯೂಟಿ ಮುಗಿದಿತ್ತು, ಇವ್ನು ಡ್ಯೂಟಿ ಬಂದಿತ್ತು, ಸ್ವಲ್ಪ ಹೊತ್ತಿಗೆ ಅವನು ಸಿಗೋದ್ರು ಇವನು ಸಿಕ್ಕಾಕೊಂಡು. ಆ ರೀತಿ ಆಗುತ್ತೆ. ಶಾಪತೋ ಅಸ್ಯ ಕೀಟ ತಮೀಂದ್ರಭೂತ ತತ್ರ ಸಮಾವಿವೇಶ. ಅಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದರು. ಏನು ಮಾಡಿದ್ರು ಈಗ? ಕಲನಸ್ಥ ಕೀಟ ತನುಗೇನ ಕಿರೀಟಿನ ಇವ ಶೂರೋರಥಸ್ಥಲತ ಔಪರಿಗತ್ವಚಶ್ಚ ವಿದ್ಧಶ್ಚರೇಣ ಹಿ ಯಥಾ ಋಷಿರಸ್ಯ ಧಾರಾಂ ಶುಶ್ರಾವತಂ ವಿಗತನಿದ್ರ ಇವಾಹ ರಾಮಃ. ಕರ್ಣಃ ಸಹ ಕೀಟತನುಗೇನ ಕಿರೀಟಿನ ಏವ ಹಿ ಊರೋಹೋ ಅಧಸ್ಥಲತಃ. ಹಿ ಊರು ಬಿಡಿಸ್ಬೇಕಾದ್ರೆ ಹಿ ಊರೋಹೋ ಅಧಸ್ಥಲತಃ ಔಪರಿಗತ್ವಚಃ ಚ ವಿದ್ಧಃ ಶರೇಣ ಹಿ ಯಥಾ ರುಧಿರಸ್ಯ ಧಾರಾಂ ಶುಶ್ರಾವ ತಂ ವಿಗತನಿದ್ರಃ ಇವ ಆಹ ರಾಮಃ. ಕರ್ಣಃ ಸ ಕೀಟತನುಗೇನ ಕಿರೀಟಿನ ಏವ. ಆಗ ಅವ್ರೇನು ಮಾಡಿದ್ದಾರೆ, ಆ ಕೀಟ ಬಂತು. ಆ್ಯಕ್ಚುಲಿ ಕಡಿತಿರೋದು ಯಾದೀಗ ಕೀಟ, ಒಳಗೆ ಎಂಟರಾಗಿರೋದು ಇಂದ್ರದೇವರು. ಅವರು ಒಳ್ಳೆ ಸ್ಟ್ರೆಂತ್ ಕೊಟ್ಟಿದ್ದಾರೆ. ಆ ಕೀಟ ಎಷ್ಟು ಕಚ್ಚಬಹುದು ಪಾಪ, ಕಳ್ಳನಿಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವ್ರು ಆಗಿಬಿಟ್ಟು ಅವರು ಕೊರಿತಾ ಇದ್ದಾರೆ ಒಳಗಿಂದ. ಬರೀ ಕೈ ಹೊಡೆಯೋದಕ್ಕೂ ಚಾಕುರು ಮಾಡೋದು ಎಷ್ಟು ವ್ಯತ್ಯಾಸ ಇರೋದು. ಆ ಥರ ಆಯ್ತು. ಸಮ ಹೇತಿ ನಾಮ ಕಿರೀಟ ಇವ. ಕಿರೀಟಿ ಅಂದರೆ ಯಾರೀಗ? ಇಂದ್ರ. ಈ ಕಿರೀಟ ಕಟ್ಕೊಂಡು ಆಮೇಲೆ ಕೊಟ್ಟಿದ್ದಕ್ಕೆ ಅರ್ಜುನ ಕಿರೀಟಿ ಅಂತ ಹೆಸರು ಬಂತು. ಮೂಲತಃ ಕಿರೀಟಿ ಈತ, ಗೊತ್ತಾಯ್ತಾ? ಮುಂದೆ ಕಟ್ತಾನೆ ಕಿರೀಟನ. ಈ ಕಿರೀಟ ಅಂತ ಅದು ಕಿರೀಟಿ ಅಂತ ಹೆಸರು ಯಾರಿಗೆ ಶಿಫ್ಟ್ ಆಯ್ತದು? ಅರ್ಜುನನಿಗೆ. ಕಿರೀಟಿನ ಇವಾಹಿ ಊರೋರಥಸ್ಥಲತಃ ಮಲಗಿದ್ದಾನೆ. ಯಾವ ತಲೆ ಮೇಲೆ ತಲೆ ಮಲಗಿದ್ರಲ್ಲ, ತೊಡೆ ಕೆಳಗೆ ಸೇರ್ಕೊಂಡ. ಫಸ್ಟ್ ಹೋಗಿ ತಲೆ ಎತ್ಲಕ್ಕೆ ಬರಬಾರ್ದು, ಅಲ್ಲಿಂದ ಕೊರ್ಲಿಕ್ಕೆ ಶುರು ಮಾಡ್ದ. ಮೇಲಿಂದ ಆದರೆ ಹೊಡೆದು ಓಡಿಸ್ತಿದ್ದ, ಗೊತ್ತಾಯ್ತಾ? ಕೆಳಗಿಂದ ಶುರು ಆಯ್ತು. ಕೆಲವು ಸರ್ತೆ ಬೆನ್ನಿ ಕಡೆಯಷ್ಟು ಬರೀ ಕಷ್ಟ ಆಗುತ್ತೆ, ಹೌದಲ್ಲ? ಭಾರಿ ಕಷ್ಟ. ಯಾಕೆ? ಹಿಂದೂ ಅಲ್ಲಿವರೆಗೆ ಹೋಗೋದಿಲ್ಲ. ಅವು ಬಾಡಿ ಬುದ್ಧಿ ಹೊತ್ತು ಅಲ್ಲೇ ಹೋಗುತ್ತೆ. ಅವು ಕೂಡ ಯೋಚನೆ ಮಾಡಿರುತ್ತೆ, ಸೇಫ್ಟಿ ಜಾಗ ಹುಡುಕಿರುತ್ತೆ. ಹಾಗಾಯ್ತು. ಕೆಳಗಿಂದ ಬರ್ತಾ ಇದೆ, ಮೇಲೆ ಕೊರಿತಾ ಇದೆ, ಕೆಳಗಿಂದ ಮೇಲೆ ಕೊರಿತಾ ಬರ್ತಾ ಇದೆ. ಅದಕ್ಕೆ ಉಪರಿಗ ಅಂದ್ರೆ ಕೆಳಗಿಂದ ಮೇಲಕ್ಕೆ ಅಂತ. ತ್ವಚಃ ಎಲ್ಲ ಚರ್ಮ ಕಟ್ ಮಾಡ್ತಾ ಹೋಗುದು. ಎಷ್ಟು ಜೋರಾಗಿ ಅಂದರೆ ವಿದ್ಧ ಶರೇಣ ಯಥ ಬಾಣದಿಂದ ಹೊಡೆದ್ರೆ ಹೇಗೋ ಆಗ ಅಷ್ಟು ಡೀಪ್ ಕಟ್. ಅದು ಡೀಪ್ ಕಟ್, ಸ್ಮಾಲ್ ಕಟ್ ಅಲ್ಲ, ಡೀಪ್ ಕಟ್ ಆಗಿದೆ. ಯಥಾ ರುಧಿರಸ್ಯ ಧಾರಾಂ ಶುಶ್ರಾವ. ಬರೀ ರಕ್ತ ಬರಲಿಲ್ಲ, ರಕ್ತ ಧಾರೆ ಸುರಿತಾ ಇದೆ. ರಕ್ತ ಸುರಿಯೋದು, ಬರೀ ಹರಿಯೋದಲ್ಲ. ಗಾಯ ಆಗೋದು ಬೇರೆ, ತರ್ಚೋದು ಬೇರೆ, ಬರೀ ಕೆಂಪು ಕಾಣೋದು ಬೇರೆ, ಸ್ವಲ್ಪ ರಕ್ತ ಬರೋದು ಬೇರೆ, ರಕ್ತ ಹರಿಯೋದು, ರಕ್ತ ಸುರಿಯೋದು ಬೇರೆ. ಅಷ್ಟು ಜೋರಾಗಿ ಕಟ್ಟಿಸ್ತಾ ಇದೆ, ಅಲ್ಲಿ ರಕ್ತ ಹರಿತಾ ಇದೆ. ಶುಶ್ರಾವತಂ ವಿಗತ ನಿದ್ರ ಇವಾಹ ರಾಮಃ. ನಿದ್ರೆ ಬಂಧ ಮಲಗಿದ್ರು. ಈಗ ಎದ್ರು ಅಲ್ಲ, ಯಾಕೆ ಬಂದಿದ್ರು, ನಿದ್ದೆ ಬಂದಿದ್ದಾರೆ. ಮಲಗಿದಾಗ ಮಾಡಿದ್ರು, ಎದ್ದಾಗ ಮಾಡಿದ್ರು. ಎದ್ರು ಅಂದರೆ ಮತ್ತೆ ಹಿಂದೆಳಿದ ಕಾಂಟ್ರಡಿಕ್ಷನ್ ಆಗತ್ತೆ. ವಿಗತ ನಿದ್ರ ಇವ, ನಿದ್ರೆ ಕಳೆದವರಂದೆ ಅಂದ್ರೆ ಯಾವುದರಿಂದ? ಆ ರಕ್ತ ಟಚ್ ಆಗಿದ್ದಕ್ಕೆ ಎದ್ದಾಗಾಯ್ತು. ರಕ್ತ ಹರಿದು ಬಂತಲ್ಲ, ರಕ್ತ ಹರಿದು ಬಂತು. ಇವ್ರಿಗೆ ಏನಾಯ್ತು? ಎಚ್ಚರ ಆಯ್ತು. ಆ ಥರ ನಡ್ಕೊಂಡು ರಕ್ತ ಹರಿದಿದ್ರಿಂದನೇ ಎಚ್ಚರ ಆದ ಹಾಗೆ. ಕೆಳಭಾಗ ಟಚ್ ಆಯ್ತು, ಹಾಗೆ ಇದ್ರೆ ಬಲಿ ಇದ್ರು, ಎಲ್ಲ ಹರ್ಕೊಂಡು ಬಂತು ಕೆಳಗೆಲ್ಲ. ಅದಕ್ಕಿಂತ ಯಾವ ಸಂಬಂಧನೂ ಇಲ್ಲ. ಇವ್ರ ದೇಹನೇ ಅದಲ್ಲ, ಫಸ್ಟ್ ಅಪ್ರಾಕೃತ. ನೋಡೋದಕ್ಕೆ ಲಿಂಕ್, ಅದು ಕಾರ್ಯಕಾರಣ ಭಾವ ಇಡ್ಲಕ್ಕೋಸ್ಕರ ನೋಡಿದ್ರು. ಸಿಟ್ಟು ಬಂತು. ಏನಿಲ್ಲ, ಎಲ್ಲಿದೆ? ಎಲ್ಲಿದೆ? ಸರಿ ಓದಿ, ಎಲ್ಲಿದೆ? ಭರ್ಸನೆ ಅಂದ್ರೆ ಏನು? ಬೈಯೋದು ಅಂತ. ಭರ್ಸನೆ ಮಾಡಿ ಬೈಯೋದು, ಹೀಗ ಮಾಡೋದು ಅಂತ ಬೈತಾರಲ್ಲ, ಅದಕ್ಕೆ ಏನಂತಾರೆ? ಭರ್ಸನೆ. ಮುಂದೆ ಇದಕ್ಕೆ ಮುಂದೆ, ಈಗಲ್ಲ, ಮುಂದಿನ ಪದ್ಯಕ್ಕೆ.
ಕಿಂ ತ್ವಂ ನ ಚಾಲಯಸಿ ಮಾಂ ರುಧಿರಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ ಕೋಶಿ ಚೇತಿ ತಂ ಪ್ರಾಹ ಕರ್ಣ ಇಹ ನೈವ ಮಯಾ ವಿಧೇಯೋ ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ಕಿಂ ತ್ವಂ ನ ಚಾಲಯಸಿ ಕಿಂ ತ್ವಂ ನ ಚಾಲಯಸಿ ಮಾಂ ರುಧಿರಪ್ರಸೇಕೆ ಪ್ರಾಪ್ತೆ ಅಪಿ ಪಾವನ ವಿರೋಧಿನಿ ಕಹ ಅಸಿ ಚ ಇತಿ ತಂ ಪ್ರಾಹ ಕರ್ಣಃ ಇಹ ನಾಯೇವ ಮಯಾ ವಿಧೇಯಃ ನಿದ್ರಾ ವಿರೋಧಃ ಇತಿ ಕೀಟಃ ಉಪೇಕ್ಷಿತಃ ಮೇ. ಕಿಂ ತ್ವಂ ನ ಚಾಲಯಸಿ, ಯಾಕೆ ನೀನು ತಡೆ ಇದು ಮಾಡಲಿಲ್ಲ, ಯಾಕೆ ಎಬಸಲಿಲ್ಲ? ಗೊತ್ತಾಯ್ತಾ? ಇಷ್ಟೆಲ್ಲ ಆಗಿದೆ, ಸುಮ್ಮನೆ ಕೊಡಬಾರ್ದ? ನೀನು ಕೂತಿದ್ದೀಯಾ ಯಾಕೆ? ಅಥವಾ ಯಾಕೆ ಅಲಗಾಡ್ತಾ ಇಲ್ಲ ನೀನು? ಅಷ್ಟೆಲ್ಲ ಕರೆದ್ರು ಕೂಡ ಸುಮ್ಮನೆ ಮುಗಿತಿಯಲ್ಲ, ಯಾಕಿದ್ದೀಯಾ? ನಾ ಮಾಂ ರುಧಿರ ಪ್ರಸೇಕೆ, ರಕ್ತ ಸುರಿತಾ ಇದೆ, ಆದರೂ ಯಾಕೆ ಎದ್ದಿಲ್ಲ? ನಾನು ಎಬಸಲಿಲ್ಲ, ನೀನು ಯಾಕೆ ಕಾಲು ಅಲಗಾಡಿಸ್ಲಿಲ್ಲ? ಪ್ರಾಪ್ತೇಪಿ ಪಾವನ ವಿರೋಧಿನಿ, ಅದು ರಕ್ತ ಬಂದಿದೆ, ರಕ್ತ ಏನು ಮೈಲಿಗೆ, ಪಾವನ ಅಂದರೆ ಪವಿತ್ರ, ಪಾವನ ವಿರೋಧಿನಿ, ಅದಕ್ಕೆ ರಕ್ತ ಮುಟ್ಟಬಾರದು. ನಮ್ಮ ದೇಹದಿಂದ ರಕ್ತ ಹೋದರೆ ಅದು ಸ್ನಾನ ಮಾಡಬೇಕೆಲ್ಲ, ಹೋದರೆ ಏನು ಮೈಲಿಗೆ ಇದ್ದಾಗ ಲೆಕ್ಕ. ಅರ್ಥ ಆಯ್ತಾ? ಅದು ಬಹಳ ಇಂಪಾರ್ಟೆಂಟ್. ನಮ್ಮ ದೇಹದಿಂದ ಯಾವುದೇ ಕೂಲು ಉದುರೆ ಉಗುರು ತಕ್ಕೊಂಡ್ರೆ, ಗೊತ್ತಾಯ್ತಾ? ಅದೇ ರೀತಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ರಕ್ತ ಇವೆಲ್ಲ ಏನವು ಮೈಲಿಗೆ ಇರ್ತವೆ. ರಕ್ತ ಭಾರಿ ಮೈಲಿಗೆ, ಅದರಲ್ಲೂ ಕೂಡ ತಕ್ಷಣ ಏನು ಮಾಡಬೇಕಾಗ, ಅದಕ್ಕೆ ಬ್ಲಡ್ಗೆಲ್ಲ ಕೊಡ್ತಾರಲ್ಲ, ರಕ್ತ ಕೊಟ್ಟರೆ ಸ್ನಾನ ಮಾಡಲೇಬೇಕು. ರಕ್ತ ಕೊಟ್ಟರೆ ಗೊತ್ತಾಯ್ತು, ಟೆಸ್ಟಿಗೆ ಕೊಡ್ತಾರಲ್ಲ ರಕ್ತನ, ಅವಾಗ ಸುಲಭ ಅಲ್ಲ ಅದು. ಸ್ನಾನ ಎಲ್ಲ ಮಾಡಿ ಇದು ಮಾಡ್ಕೊಂಡು ಆದ್ಮೇಲೆ ಮೊದಲೇ ಕೊಟ್ಬಿಡ್ಬೇಕಂತ, ಆಮೇಲೆ ಇದು ಮಾಡಕ್ಕೆ ಹೋಗ್ಬಾರ್ದು. ಹಾಂ 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 ಸ್ನಾನಕ್ಕಿಂತ ಮುಂಚೆ ಮಾಡಿಕೊಳ್ಳಿ. ಸ್ನಾನ ಅಂದ್ರೆ ಮಾಡ್ಬೇಕು, ಪೂಜೆ ಕೂತಾಗಲೇ ಮಾಡ್ಕೋಬೇಕಾ? ಬದ್ಧ ಮಾಡ್ಬೋದಲ್ಲ. ಆ್ಯಕ್ಚುಲಿ ನಾವು ಫಾಸ್ಟಿಗೆ ಬೇಕಾದ್ರೆ ಆಗಲೇ ಮಾಡ್ಬೇಕು ಈಗ, ಆಮೇಲೆ ಬೇಕಾದ್ರೆ ಸ್ನಾನ ಮಾಡ್ಬೋದು, ದಾರಿ ಇಲ್ಲ. ಗೊತ್ತಾಯ್ತಾ? ಅದು ನಿಯಮ ಅಂದರೆ ನಿಯಮ ಅಷ್ಟೇ. ಅದಕ್ಕೆ ನಿಯಮ ಇದೆ, ಇದಕ್ಕೆ ನಿಯಮ ಇದೆಯಲ್ಲ ಒಂದು. ಗುರೋರಥಸ್ತರತ ಔಪರಿಗತ್ವ ಚಶ್ಚ ಆಸ್ಪತ್ರೆಯಲ್ಲಿ ಅವೆಲ್ಲ ಸಾಧ್ಯ ಇಲ್ಲ, ಹೌದಲ್ಲ? ಅವಾಗ ಪುಂಡರೀಕಾಕ್ಷಂ ಎಸ್ಪರ್ಯತ್ ಪುಂಡರೀಕಾಕ್ಷಂ ಸಭಾಹ್ಯಾಭ್ಯಂತರ ಸ್ಮರಣೆ ಮಾಡ್ಬೇಕು, ದೇವ್ರ ಸ್ಮರಣೆ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೋಬೇಕೇನೋ. ಅದಕ್ಕೆ ನಾವು ಭಾರಿ ಹುಷಾರಾಗಿರ್ಬೇಕು. ಗೊತ್ತಾಯ್ತಾ? ಆದಷ್ಟು ಗಾಯ ಮಾಡ್ಕೊಡೋದ್ರಾಗ ಅದೊಂದು ಕಾರಣ, ಮೈಲಿಗೆ ಆಗಬಾರ್ದು ಕಾರಣಕ್ಕೂ ಗಾಯ ಮಾಡ್ಕೋಬಾರ್ದು. ಒಂದಿಷ್ಟ ಸೇಫ್ಟಿ ಮೆಥಡ್, ಪುಣ್ಯಕ್ಕೂ ಆಯಿತು ಇದಕ್ಕೂ ಆಯಿತು. ಔಪರಿಗಾತ್ವಚಶ್ಚ ವಿದ್ಧ ಶರೇಣ ಹಿ ಯಥಾ ಕಿಂ ತ್ವಂ ನ ಚಾಲಯಸಿ ಮಾಂ ರುಧಿರ ಪ್ರಸೇಕೆ ಪ್ರಾಪ್ತೇಪಿ ಪಾವನ ವಿರೋಧಿನಿ ಕೋ ಅಸಿಚ ಇತಿ. ಯಾರು ನೀನು ಹಾಗೆ? ಯಾರು ನೀನು? ಬ್ರಾಹ್ಮಣನಲ್ಲ. ಯಾಕೆ? ಬ್ರಾಹ್ಮಣಿಗೆ ಶಕ್ತಿ ಇರೋದಿಲ್ಲ, ಬ್ರಾಹ್ಮಣಿಗೆ ಶಕ್ತಿ ಬರೋದಿಲ್ಲ. ನಿನಗೆ ಇದು ಕ್ಷತ್ರಿಯನೇ ಆಗಿರ್ಬೇಕು, ಬ್ರಾಹ್ಮಣಿನ ಸಾಧ್ಯ ಇಲ್ಲ. ಬ್ರಾಹ್ಮಣ ತಲೆ ಗಟ್ಟಿದೆ ಹೊರತು ಮೈ ಗಟ್ಟಿ ಅಲ್ಲ ಅಂತ ಅರ್ಥ. ಏನು ಕೇಳಿದ್ರು ತಲೆಯಲ್ಲಿ ಜೋರಾಗಿರುತ್ತೆ, ಮೈಯಲ್ಲಿ ಶಕ್ತಿ ಇರೋದಿಲ್ಲ. ಯಾರೋ ತಮಾಷೆಗೆ ಹೇಳ್ತಾರೆ, ಯಾರೋ ಒಬ್ಬ ರಾಜ ಚೌರ ಮಾಡಿಸ್ಕೊತಿದ್ದಂತೆ, ಸ್ವಲ್ಪ ತಾಕಿದೆ ಹಾಯ್ ಅಂತ, ನಾವು ಸ್ವಲ್ಪ ಹಾಯ್ ಅಂದಂತೆ. ಇವನು ತಮಾಷೆ ಮಾಡಿದಂತೆ ಶೌರ್ಯ ಮಾಡೋ. ಏನು ಅಂತ ಕ್ಷತ್ರಿಯ ಮಹಾವೀರ ಅಂತ ಹೇಳ್ಕೊತಿರಲ್ಲ, ರಾಜರು ಮಹಾರಾಜರು ನೀವೀಗ ಸ್ವಲ್ಪ ಇದು ತಾಕಿದ್ದಕ್ಕೆ ಹಾಯ್ ಅಂತಿರಲ್ಲ ಅಂತ ಹೇಳಿದ. ಸುಮ್ಮನೆ ಇದ್ದಂತೆ. ಆಯ್ತೆಲ್ಲ ಮುಗಿತು, ಎದ್ದು ನಿಂತ್ಕೊಂಡ. ಆಮೇಲೆ ಅವನು ತನ್ನ ಕಾಲಿಟ್ಟ, ಅವನ ಕಾಲ ಮೇಲೆ ಕಟ್ಗ ತಗೊಂಡ, ತನ್ನ ಕಾಲು ಚುಚ್ಚಿ ಅವ್ನ ಕಾಲು ಚುಚ್ಚ, ತನ್ನ ಕಾಲು ಬಂದು ಚುಚ್ಚಿಕೊಂಡು ಹೋಯ್ತು. ಈಗ ಒದರಿದ, ಇವ್ರು ಒದರಿಲ್ಲ. ಯಾಕೆ ಒದರ್ತಿದ್ದೀನಿ ಈಗ? ನಾನು ಚುಚ್ಕೊಂಡು ಯಾಕೆ ಒದರ್ತಿ ಅಂತ ಕೇಳ್ತಾರೆ. ಅಂದರೆ ಪ್ರಸಂಗ ಆ ಫೀಲ್ಡೇ ಬೇರೆ, ಈ ಫೀಲ್ಡೇ ಬೇರೆ. ಇದು ಚೌರದ ಫೀಲ್ಡಲ್ಲಿ ಗಾಯ ಆಯ್ತು ಅಷ್ಟೇ, ಬೇರೆ ಯುದ್ಧದಲ್ಲಿ ಅವೆಲ್ಲ ಎದರದಿಲ್ಲ ಅಂತ ಹೇಳ್ತಾರೆ. ತನ್ನ ಕಾಲು ತಾನೇ ಕಟ್ಟಿ ಚುಚ್ಚಿಕೊಂಡು ಅವನ ಕಾಲಿಗೆ ಚುಚ್ಚಿ ಅವನು ಒದಾಡ್ತಿದ್ದಾನೆ, ಇವನು ಸೇಫ್ ಆಗಿದ್ದಾನೆ. ಯಾಕೆಂದರೆ ಶಕ್ತಿ ಎಷ್ಟಿದೆ ಅವನಿಗೀಗ, ಭಾಳ ಜೋರಾಗಿದೆ ಅಂತ. ಕ್ಷತ್ರಿಯರ ಬಾಡಿ ಭಾರಿ ಸ್ಟ್ರಾಂಗ್, ಅದಕ್ಕಾಗಿಯೇ ನೀನು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೋಶಿ ಇತಿ. ಇವತ್ತು ಈಗ ಉಲ್ಟಾ ಪಲ್ಟ ಆಯ್ತು. ಈಗ ಆ ಬಂದ ಹೇಳಿದ್ನಲ್ಲ ಅವನು ಸುಲ್ತಾನ, ನೀನು ಬ್ರಾಹ್ಮಣರು ಓದಕ್ಕೆ ಬರೋದಿಲ್ಲ ನಂಬೋದಿಲ್ಲ, ನಾನೀಗ ಬ್ರಾಹ್ಮಣ ಓದಿ ಬರಲೇಬೇಕು. ಉಲ್ಟಾ ಪಲ್ಟ ಆಯ್ತು. ಓದು ಬ್ರಾಹ್ಮಣ ಅಂದಮೇಲೆ ಏನಿರ್ಬೇಕು ಅವನಿಗೆ? ಇರಲೇಬೇಕು. ನಾವು ಎಷ್ಟು ಅದು ಒಂದು ಕೆಲವೆಲ್ಲ ಫಿಕ್ಸ್ ಆಗಿರುತ್ತೆ. ಇವತ್ತಿಗೂ ಆ ಬ್ಲಡ್ಡಲ್ಲಿ ಆ ಒಂದು ಗುಣಗಳು ಕೆಲವು ಬಂದಿರುತ್ತೆ. ಇಷ್ಟೊತ್ತು ಹೇಳಿದ್ದೇನೆ, ಈಗ ರಾಮಾಯಣ ಕೇಳಿ ಹೇಳಿದಾಗ ಏನು ಮಾಡ್ತಿದ್ದಾರೆ ಅವರಿಗೆ? ಮೋಹನ ಮಾಡ್ತಾರೆ ಹೇಳಿದ ಮೇಲೆ ನೀವು ಮೋಹನಕ್ಕೆ ಪೂರ್ತಿ ಒಳಗಾಗಿಬಿಟ್ಟಿದ್ದೀರಿ ಅಂತ ಅರ್ಥ. ಇಷ್ಟು ಹೇಳಿ ಆಗಿದೆ, ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಲಿಹಾರ ಮಾಡಿದ್ರು, ಎದ್ದಾಗ ಮಾಡಿದ್ರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಈಗಲೂ ಕೂಡ ಗೊತ್ತಿಲ್ಲದಾಗ ಮಾಡಿದ್ರು, ಗೊತ್ತಾದಾಗ ಮಾಡಿದ್ರು, ಎಲ್ಲ ಅದೇನೆ. ಅದಕ್ಕೆ ನಾಟಕ ಅಂತ ಅದಕ್ಕೆ ಕರೆಯೋದು. ಪಾವನ ವಿರೋಧಿನಿ ಕೋಶಿ ಚೇತಿ. ಆದ್ದರಿಂದ ಯಾರು ನೀನು? ಸಂಪ್ರಾಹ ಕರ್ಣ ಇಹನೈ ಮಮಯ ವಿಧೇಯೋ ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ಸಂಪ್ರಾಹ ಕರ್ಣ ಉತ್ತರ ಕೊಟ್ಟ. ಏನಂತ? ಇಲ್ಲ ಇಲ್ಲ, ತಮ್ಮ ನಿದ್ರೆ ವಿರೋಧ ಆಗಬಾರ್ದು ಅಂತ. ಹಾಗೆ ಒಂದು ಮಾತಿದೆ, ದೊಡ್ಡವ್ರ ಮಲಗಿದಾಗ ಎಬ್ಬಿಸಬಾರ್ದು ಅಂತ ಪದ್ಧತಿ. ಗೊತ್ತಾಯ್ತಾ? ಅದು ನಿಯಮ. ಯಾಕೆ ಅಂದರೆ ಸಾಮಾನ್ಯವಾಗಿ ಅವ್ರು ಏನು ಮಾಡೋದಿಲ್ಲ, ವಿನಾಕಾರಣ ಮಲಗೋದಿಲ್ಲ. ಮಲಗಿದ ಏನೋ ಒಂದು ಕಾರಣ ಇರುತ್ತೆ, ಆದ್ದರಿಂದ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬಾರ್ದು.
ಮತ್ತು ನಿದ್ರೆ ಎಂಬುದೇನದು ಅನುಸಂಧಾನ ಇರುತ್ತೆ ಪ್ರಾಜ್ಞಾಲಿಂಗನ. ಧ್ಯಾನಕ್ಕೆ ಕೂತವ್ರು ಎಬ್ಬಿಸ್ಬಾರ್ದಲ್ಲ ಹಾಗೆ. ಜ್ಞಾನಿಗಳ ನಿದ್ರೆ ಅಂದರೆ ಏನರ್ಥ ಅದಕ್ಕೆ? ಧ್ಯಾನ ಮಾಡ್ತಿರ್ತಾರೆ ಆ ರೀತಿ ಇರ್ತಾರೆ, ಆದರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅರ್ಥ. ಆದರೆ ಅದು ಸರಿಯಾದ ನಿಯಮ. ಆದರೆ ಮನೆ ಬೆಂಕಿ ಹೆಚ್ಚಿದ್ರು ಹೇಳ್ಬಾರ್ದು ಹಾಗೆಲ್ಲ ಅರ್ಥ ಅಲ್ಲ ಅದಕ್ಕೆ. ಅವಕ್ಕೆಲ್ಲ ಡಿಸ್ಟರ್ಬ್ ಮಾಡಿ ಏನರ್ಥ ಅದಕ್ಕೆಲ್ಲ ಹೇಳ್ತಾರೆ ಡಿಸ್ಟರ್ಬ್ ಮಾಡಬೇಡ ಅಂತೇಳಿ. ಎಷ್ಟು ಸುಮ್ಮನೆ ಕೂತು ಯಾರು ಬೆಂಕಿ ಎತ್ತಿ ನಾವು ಹೇಳಬೇಡಿ ಅಂತ ಹೇಳಿದ್ರೆ ಹೇಳಿಲ್ಲ ಅಂತೇಳಿ ಹುಚ್ಚ ಅಂತ ಕರೀತಾರೆ. ಕೆಲವು ಮಾತಿಗೆ ಅರ್ಥ ಮಾಡ್ಕೋಬೇಕಾದ್ರೆ ವಿನಾಕಾರಣ ಮಾಡಿಕೊಡ್ರು ಅಂತ ಅರ್ಥ. ಇಂಥ ದೊಡ್ಡ ಕೆಲ ಅನ್ಯಾಯ ಹೋಗಿದೆ, ನಿನಗೆ ನೋವಾಗಿದೆ, ನನಗೆ ಮೈಲಿಗೆ ಆಗಿದೆ, ಈ ಲೋಕ ಮತ್ತೆ ಮೈಲಿಗೆ ಆಯ್ತಾ ಅಂತ ಕೇಳಬೇಡಿ. ಗೊತ್ತಾಯ್ತಾ? ಲೋಕದೃಷ್ಟಿಯಲ್ಲಿ ಮೈಲಿಗೆ ಆಗಿದೆ. ಈಗ ಮೈಲಿಗೆ ಅವಕಾಶ ಸುಮ್ಮನೆ ಕೂತಿರ್ತಾರಾ? ಅದ್ರ ತಪ್ಪು ಮಾಡಿದ್ದೆ ಅಂತೇಳಿ. ಒಂದು ಕಡೆ ಗುರುಭಕ್ತಿ ಇದೆ, ಒಂದು ಕಡೆ ಗುರುಭಕ್ತಿ ಇದೆ, ಇನ್ನೊಂದು ಕಡೆ ಏನಿದೆ ಅಲ್ಲ ತಮಾಷೆ. ಅಲ್ಲಿ ನೋಡಿ ಎಷ್ಟು ಭಕ್ತಿ ಇದೆ, ಎಷ್ಟು ಅಜ್ಞಾನ ಇದೆ ಜೊತೆಗೆ. ಗುರುಗಳ ನಿದ್ರೆ ಭಂಗ ಆಗಬಾರ್ದು, ಭಕ್ತಿ ಇದೆ. ನಿದ್ರೆ ಬರುತ್ತೆ, ಅಜ್ಞಾನ ಇದೆ. ಗುರು ನಿದ್ರೆ ಇದೆ ದೇವರಿಗೆ, ಅಲ್ಲೇನೆ ಕಾಂಟ್ರಡಿಕ್ಷನ್. ಗೊತ್ತಾಯ್ತಾ? ವಿತರಣೆ ಮಾಡಿ ಅಷ್ಟೆಲ್ಲ ಮಾಡಿದ್ರೆ ಕೃಷ್ಣ ದಯವಿಟ್ಟು ಹೋಗಬೇಡ ಸಭೆಗೆ, ಇಮ್ಮಿಡಿಯೇಟ್ ಅಲ್ಲೇನೆ ಮರುದಿವ್ಸ ಇರೋದಿವ್ಸ ಅಲ್ಲ, ಇಮ್ಮಿಡಿಯೇಟ್ ಆಗಿ. ಇದೇ ಅಜ್ಞಾನ ಅಂತ ಒಂದು. ಅದರಲ್ಲಿ ಅದೇ ಸಾಧನೆ ಗಡ್ಡೆ ಬರೋದು ಅದೇನೆ. ಭಾಳ ಹುಷಾರಾಗಿರ್ಬೇಕು. ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ನಿದ್ರಾ ವಿರೋಧ ಆಗಬಾರ್ದು ಉಪೇಕ್ಷೆ ಮಾಡಿದೆ ನಾನು, ತಡ್ಕೊಂಡೆ ಅಂತ ಹೇಳಿ ಆಗ ಹೇಳ್ತಾರೆ. ಆ ವಸ್ತುಸ್ಥಿತಿಯಲ್ಲಿ ನಾನು ಯಾರು ಕೇಳಿದ್ರೆ ಹೇಳಲೇಬೇಕಾಯ್ತು. ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ ತೇನಾಸ್ಮಿ ವಿಪ್ರ ಇತಿ ಭಾರ್ಗವ ವಂಶಜೋಹಂ. ಅಗ್ರೇ ಬ್ರುವಂ ಭವತ ಈಶ ನಹಿ ತ್ವದನ್ಯೋ ಮಾತಾ ಪಿತಾ ಗುರುತರೋ ಜಗತೋಪಿ ಮುಖ್ಯ. ನಾನು ನಿಜವಾಗ್ಲೂ ಯಾರು ಅಂದರೆ ಜಾತ್ಯಾ ಅಸ್ಮಿ ಸೂತಃ. ಜಾತಾ ಅಸ್ಮಿ ಜಾತ್ಯಾ ಅಸ್ಮಿ ಸೂತ, ನಾನು ಸೂತ ಜಾತಿಯವನು. ಉತತೆ ತನಯೋ ಅಸ್ಮಿ, ಉತತೆ ತನಯೋ ಅಸ್ಮಿ. ಆದರೆ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ತಪ್ಪೇನೂ ಅಲ್ಲ. ಸ್ವಲ್ಪ ಕಾರಣ ಹುಡುಕ್ತ ತಪ್ಪೇನೂ ಅಲ್ಲ. ಯಾತಕ್ಕೆ ಅಂದರೆ ನೀ ಎಲ್ಲರಿಗೂ ತಂದೆ ನಾರಾಯಣ. ನೋಡಿ ಗೊತ್ತಿದೆ ಈಗ ನಾರಾಯಣನೇನು. ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಆದ್ದರಿಂದ ನೀನು ತಂದೆ, ನೀ ಎಲ್ಲರಿಗೂ ತಂದೆ ಅಂದರೆ ನಿಮ್ಮ ಮಕ್ಕಳು ನಾವೆಲ್ಲ. ನೀನು ಭಾರ್ಗವ ಬ್ರಾಹ್ಮಣ, ಅದಕ್ಕೆ ನಾನು ಬ್ರಾಹ್ಮಣ ಅಂತ ಹೇಳಿದ. ಅರ್ಥ ಎಲ್ಲಿಂದಲಿಗೆ ಇಂಥ ಅನುಸಂಧಾನ ಭಾರಿ ಜೋರು ಇರುತ್ತೆ ನಮ್ಮಲ್ಲಿ. ಬಂದು ಬಿಟ್ಟಾಗ ಬ್ರಾಹ್ಮಣರಾಗಿರ್ತಾರೆ. ಏಕಾಶಿ ಊಟ ಮಾಡಿದೆ ಕೇಳಿದ್ರೆ ನಾನೇನು ತಿಂದೇ ಇಲ್ವಲ್ಲ ಅಂದ. ನಾವು ವಾಸ್ತವ ಪರಮಾತ್ಮ ಇದ್ದ ಅಲ್ಲಿ, ಈ ರೂಪಕ್ಕೆ ಅವರು ಐಕ್ಯ ಚಿಂತನೆ ಮಾಡಿದೆ ಅಷ್ಟೇ ಅಂತ ಹೇಳ್ಬಿಟ್ರೆ ಏನು ಮಾಡಬೇಕು? ಒಳ್ಳೆಯದು. ಎಲ್ಲ ಸ್ನಾನ ಮಾಡಿಲ್ಲ, ಯಾಕೆಂದ್ರೆ ಯಾವಾಗಲೂ ಸ್ನಾನ ಮಾಡಿದ್ರೆ ಏರ್ಪೂಜೆ ಕುತ್ಕೊಬಿಟ್ಟೆ. ಯಾಕೆ ಕೇಳಿ ಅಪವಿತ್ರ ಪವಿತ್ರ ಹೇಳ್ಕೊಬಿಟ್ಟಿದ್ದೇನೆ ಅಂತ ಹೇಳಿದ. ಎಸ್ಪೆರೆ ಪುಂಡರೀಕಾಕ್ಷ ಸಭಾಖ್ಯಾಭ್ಯಂತರ ಶುಚಿ. ಇಂಥವ್ರು ಮೋಸ ಹಟ್ಲಾಸ ಮಾಡೋದು. ಧೃತರಾಷ್ಟ್ರ ಹಾಗೆ ಮಾಡಿದ್ದು. ನಿಮ್ಮಕ್ಕ ಸರಿಯಾಗಿ ನೋಡ್ಕೊತೆ ಎಲ್ಲ ದೇವ್ರ ಪ್ರೇರಣೆ ನಾರಾಯಣ ಮಾಡಲಿ ಅಂತ ಹೇಳಿದ್ನಲ್ಲ ಆತ. ಏಕಾಸಿ ಯಾಕೆ ಮಾಡೋದಿಲ್ಲ? ದೇವ್ರ ಪ್ರೇರೇಪಣೆ ಮಾಡಿಲ್ಲ ಅಷ್ಟೇ. ಯಾಕೆ ಸಂಜೆ ದೇವ್ರ ಪ್ರೇರೇಪಣೆ ಮಾಡಿ ಬಂದು ಹೇಳಬೇಕು ವಿಚಾರಣೆ ಮಾಡಯ್ಯ ಅಂತ ಹೇಳಬೇಕು. ಮಾಡಿಲ್ಲ, ಮಾಡೋದಿಲ್ಲ ಅಷ್ಟೇ. ಇವೆಲ್ಲ ಶಾಸ್ತ್ರ ಗೊತ್ತಿದ್ದು ಮೋಸ ಮಾಡೋ ಜನರ ರೀತಿ ಇದು. ಕಾರಣ ಹಾಗೆ ಮಾಡ್ತಾನೆ. ಈಗ ದುರಾಸೆ ಮಾಡಿದೆ ಅಂತ ಹೇಳ್ಕೊಂಡು ಮುಗಿದು ಹೋಗ್ತಾ ಇತ್ತು, ಬಿಟ್ಟ. ಏನು ಮಾಡ್ದ? ಈ ಕಾರಣ ಕೊಟ್ಟ, ತಪ್ಪದು. ಇತಿ ಭಾರ್ಗವ ವಂಶಜೋಹಂ ಅಗ್ರೇ ಅಬ್ರುವಂ. ಅದಕ್ಕೆ ಎಲ್ಲರೂ ಭಾರ್ಗವ ವಂಶದವರೇ. ಜಗತ್ತೆಲ್ಲರಲ್ಲ ಯಾರೀಗ ಎಲ್ಲ ಭಾರ್ಗವ ವಂಶದವರು. ಅದನ್ನು ಭಾರ್ಗವ ಗೊತ್ತಾರೆ ಬ್ರಾಹ್ಮಣ ಅಂತ ಹೇಳ್ಕೊಬಿಟ್ಟೆ, ಏನು ತಪ್ಪಲ್ಲ ಅಂತ ಹೇಳಿದ. ಈಶ ನಹಿ ತ್ವದನ್ಯೋ. ನೋಡಿ ಕೊನೆ ಮಾತು ನೋಡಿ ಹೇಗಿದೆ. ತ್ವದನ್ಯೋ ಮಾತಾ ಪಿತಾ ಗುರುತರಃ ಜಗತಃ ನ ಮುಖ್ಯ. ಬೇರೆ ಯಾರು ಅಲ್ಲ, ನೀನೇ ತಂದೆ ತಾಯಿ ಬಂಧು ಬಳಗ ಎಲ್ಲ. ಆದ್ದರಿಂದ ನಂದೇನು ತಪ್ಪಿಲ್ಲ, ನಾನು ಹೇಳಿದ್ದ ಹಾಗೆ ಹೇಳಿದೆ. ನಾನು ಕ್ಷತ್ರಿಯ ಅಂತ ಹೇಳಿದ್ದೇನು ತಪ್ಪಲ್ಲ ಅಂತ ಹೇಳಿ, ಒಳ್ಳೆ ಬ್ರಾಹ್ಮಣ ಅಂತ ಹೇಳಿದ್ದೇನು ತಪ್ಪಲ್ಲ ಅಂತ ಹೇಳ್ಕೊಂಡೆಲ್ಲ. ಸಮರ್ಥನೆ ಅದೆಂದು ಮಾಡಬಾರ್ದು. ಅದು ಅಂಥ ಮಾತುಗಳನ್ನ ಆಡಿದ್ರೆ ಇನ್ನೂ ಪಾಪ ಜಾಸ್ತಿ ಆಗುತ್ತೆ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯ. ಈ ರೀತಿ ಕೇಳ್ಬೋದು. ನಿಮ್ಮ ಪ್ರಕಾರ ಈ ರೀತಿ ಕೇಳ್ಬೇಕು. ಅಲ್ಲ ರೀ, ನನ್ಗೆ ಕೇಳ್ತೀರಲ್ಲ ನೀವು, ನಾರಾಯಣ ನಿಮಗೆ ಗೊತ್ತಾಗಬಾರ್ದು ಅಂತ ಕೇಳಲಿಲ್ಲ. ನಿಮಗೆ ಗೊತ್ತಾಗಬಾರ್ದೆ? ನಾನೇನೋ ಬುದ್ಧಿ ಇಲ್ಲ, ಮೂರ್ಖ ಸುಳ್ಳು ಹೇಳಿದೆ. ನಿಮ್ಗೆ ಯಾಕೆ ಗೊತ್ತಾಗಲಿಲ್ಲ? ಸರ್ವಜ್ಞರಲ್ವ ನೀವೀಗ? ನಮ್ಮವ್ರು ಇಂಥ ಪ್ರಶ್ನೆ ಮಾಡೋದು ಜಾಸ್ತಿ. ಮತ್ತೆ ನಿಮ್ಮ ಬುದ್ಧಿ ಎಲ್ಲಿ ಹೋಗಿತ್ತು ಅಂತ ಬಾತಿ ಮಾತಾಡಬಾರ್ದು ಹಾಗೆಲ್ಲ ಕೂಡ. ಯಾಕೆ? ಅದೇನೋ ಕಾರಣದಿಂದ ಸುಮ್ಮನೆ ಇದ್ದಾರೆ. ಅರ್ಥ ಸಿಂಪಲ್. ನಿಮ್ಗೆ ಗೊತ್ತಾಗ್ಬೋದು. ಪ್ರಶ್ನೆ ಮಾಡ್ತೀಯಲ್ಲ, ಅಲ್ಲೇ ಉತ್ತರ ಇದೆ. ಗೊತ್ತಾಗಿದ್ದರಿಂದ ಸುಮ್ಮನೆ ಇದ್ದೆ, ಇವು ಸಿಕ್ಕಾಕೊಡಿ ಅಂತ ಅರ್ಥ. ಕಳ್ಳನ ಹಿಡಿಬೇಕಾದ್ರೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ಅಗ್ರೇ ಅಬ್ರುವಂ ಭವತ್. ಅಗ್ರೇ ಅಂದ್ರೆ ಮುಂಚೆ ಹೇಳಿದ್ದೆ ನಾನು. ಭವತಃ ಈಶಾ ನಹಿ ತ್ವದನ್ಯೋ ಮಾತಾ ಪಿತಾ ಗುರುತರೋ ಜಗತೋಪಿ ಮುಖ್ಯ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿ ಪೂರ್ಣ ಗುಣಸ್ಯ ತಸ್ಯ ವಿಷ್ಣೋರನುಗ್ರಹತ ಆಪ ವಿಮಾನಗಸ್ವಃ. ಆಗ ಇನ್ನೊಂದು ಮ್ಯಾಜಿಕ್ ನಡೀತಾಗ. ಇಷ್ಟೊತ್ತಿಗೆ ಕೀಟ ಅಲ್ಲೇ ಹಾರಾಡ್ತಾ ಇತ್ತು. ಹೊರಗೆ ಬಂತು ಕೀಟ. ಪರಿಸರದವರು ನೋಡಿದರು. ನೋಡಿದ ತಕ್ಷಣ ಏನಾಯ್ತು? ಶಾಪ ಬಿಡುಗಡೆಯಾಗಿ ಹೋಗೇ ಬಿಡ್ತಂದು. ಮೂಲ ರೂಪ ಸೇರ್ಕೊಂಡ್ಬಿಡ್ತು. ಅಂದರೆ ಕೀಟನ ಉದ್ಧಾರ ಮಾಡಿದ್ರು.
ಕೀಟನ ತಮ್ಮ ಕಣ್ಣಿಗೆ ಕಂಡ ತಕ್ಷಣ ಕೀಟ ಉದ್ಧಾರ ಮಾಡಿಬಿಟ್ಟು ನೆನಪಾಗ್ತದೆ. ಈಗ ವೇದವ್ಯಾಸ ರೂಪದಿಂದ ಹಾಗೆ ಮಾಡಿದ್ದು, ಈ ರೂಪದಲ್ಲಿ ಹಾಗೆ ಮಾಡಿದ್ದು. ಇದು ಏನು ಗೊತ್ತಾಯ್ತು ಇದರಿಂದ? ರೂಪಗಳಿಗೆ ಭೇದ ಇಲ್ಲ ಅಂತ. ದೇವರು ನಮ್ಮನ್ನು ನೋಡಿದರೆ ಏನಾಗತ್ತೆ? ನಿಖಿಲಾಘೌಹ ವಿನಾಶನ ಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ. ದೇವರ ದೃಷ್ಟಿ ಹೇಗಿದೆ, ಸ್ವರೂಪ ಕೊಟ್ಬಿಡ್ತಾರೆ. ಅದು ದೇವ್ರ ಪೂಜೆ ಮಾಡೋದು ಯಾವುದಕ್ಕೋಸ್ಕರ? ದೇವರೇ ನಮ್ಮನ್ನು ನೋಡು. ಒಂದು ದಿವ್ಸ ನೋಡ್ತಾನೆ ದೇವರ, ದಿವಸ ಒಂದು ಏನಾಗತ್ತೆ, ಒಂದು ದಿವ್ಸ ನೋಡ್ತಾನೆ. ಅವಾಗ ಏನಾಗತ್ತೆ? ಉದ್ಧಾರ ಆಗ್ತಾನೆ. ಅಲ್ಲಿವರೆಗೂ ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ಜಗತ್ತೋಪಿ ನಾವು ಡಾಕ್ಟ್ರ್ ನೋಡ್ತಾ ಇರ್ತೀವಿ, ಉಪಯೋಗ. ಡಾಕ್ಟ್ರ್ ನಮ್ಮನ್ನು ನೋಡಬೇಕು. ಡಾಕ್ಟ್ರ್ ಬಂದು ನೋಡ್ತಾ ಇರ್ತೇವೆ, ಎದ್ದು ನಿಂತ್ಕೊತಾರೆ, ಯಾರೋ ನೋಡೋಗ್ಬಿಡ್ತಾರೆ ಆ ಕಡೆ. ಮತ್ತೆ ನೋಡಿ ತನ್ನ ನೋಡಿದ ತಕ್ಷಣ ಭಾರಿ ಖುಷಿಯಾಗಿ. ದೇವರು ನಮ್ಮನ್ನು ನೋಡಬೇಕು. ದೇವ್ರು ನೋಡ್ತಾನೆ ಇರ್ತಾನೆ. ಯಾವ ರೀತಿ ನೋಡಬೇಕು? ಅನುಗ್ರಹ ಬುದ್ಧಿಯಿಂದ ನೋಡ್ಬೇಕು ಅಷ್ಟೇ. ಅದು ಕೃತೋಸ್ಮರ ಕೃತಂ ಸ್ಮರ ಎಲ್ಲಿ ಬಂದಿದೆ ಅರ್ಥ? ಇದು ಈಶಾವಾಸ್ಯರು ಹೇಳಿದ್ದಾರೆ. ದೇವ್ರು ಯಾವಾಗಲೂ ನೋಡ್ತಾನೆ, ಅನುಗ್ರಹ ಪೂರ್ವಕ ನೋಡೋದೇ ವಿಶೇಷ. ಇತ್ಯುಕ್ತ ಮಾತ್ರ ವಚನೆ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ. ನೋಡಿ, ಪರಿಸರ ಕಣ್ಣಿ ಬಿದ್ದಿದ್ದೇ ದೊಡ್ಡ ಕೆಲಸ ಆಗೋಯ್ತು. ಸಂಪ್ರಾಪ್ಯ ನೈಜ ಮತಿಪೂರ್ಣ ಗುಣಸ್ಯ ತಸ್ಯ. ಸಂಪ್ರಾಪ್ಯ ನೈಜಂ ರೂಪಂ, ತನ್ನ ವರ್ಜನ್ ರೂಪ ಪಡ್ಕೊಂಡು ಹೊರಟೇ ಬಿಟ್ಟ. ಅತಿಪೂರ್ಣ ಗುಣಸ್ಯ ತಸ್ಯ ವಿಷ್ಣೋರ್ ಅನುಗ್ರಹತಃ. ಅದು ಪರಿಸರ ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ, ಅವ್ರ ಅಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ, ನಿದ್ರೆ ಇಲ್ಲ ಅಂತ ಹೇಳೋದಕ್ಕೆ, ಎಲ್ಲದಕ್ಕೂ ಕಾರಣ ಅಲ್ಲೇ ತೋರಿಸಿದ ಪರಮಾತ್ಮ. ತಾನು ಯಾರು ಅಂತ ತೋರಿಸ್ಕೊಟ್ಟಾಗಾಯ್ತು ಅದರಿಂದ. ಆಪ ವಿಮಾನಗ ಸ್ವಹ, ವಿಮಾನ ಬೇರೆ ಬಂತು. ಸ್ವಹ ಅಂದರೆ ಸ್ವರ್ಗ ಲೋಕಕ್ಕೆ ಹೊರಟೇ ಬಿಟ್ಟ. ಶಾಪ ಅಲ್ಲಿಂದ ಬಂದಿತ್ತು, ಇಲ್ಲಿ ಬಂದ ವಾಪಸ್ ಹೊರಟ. ಸಂಪ್ರಾಪ್ಯ ನೈಜಮತಿ ಪೂರ್ಣ ಗುಣಸ್ಯ ವಿಷ್ಣೋರನುಗ್ರಹತ ಆಪ ವಿಮಾನಗ ಸ್ವಹ. ಅತಾಹ ರಾಮಸ್ತಮ ಸತ್ಯವಾಚೋ ನತೆ ಸಕಾಶೇ ಮಮ ವಾಸ ಯೋಗ್ಯತಾ ತಥಾಪಿ ತೇನೈವ ವೃಥಾ ಮದೀಯ ಭಕ್ತಿರ್ಭವೇಜ್ಯಷ್ಯಸಿ ಸರ್ವಶತ್ರುನ್. ಈಗ ಅವನಿಗೆ ಶಾಪ ಕೊಡ್ತಾರೆ, ವರ ಕೊಡ್ತಾರೆ. ಏನು ಶಾಪ, ಏನು ವರ ಎಂಬುದನ್ನು ನಾಳೆ